ಎಲ್ಲ ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಎಷ್ಟು ಭಯಭಕ್ತಿಯಿಂದ ಕೇಳಿಸ್ಕೊಳ್ತಾ ಇದ್ರಿ. ನಿಜವಾಗ್ಲೂ ನಿಮ್ಮ ಆಸಕ್ತಿ ಇವತ್ತು ವಿಚಿತ್ರವಾದಂಥ ಸಂಗತಿ. ಒಂದು ತಾಯಿ, ಬಡ ತಾಯಿ, ಈ ಒಂದು ವಿಷಯದಿಂದ ನಾವೆಲ್ಲ ಹೊರಗೆ ಬರಬೇಕು. ಬಹಳ ಜನ ಈ ಒಂದು ಯೇಸು ಕ್ರಿಸ್ತನ ಕರುಣೆ ದಯೆ ಹೇಗಿರ್ತದೆ ಎಂಬುದಾಗಿ. ಯಾಕಂದ್ರೆ ಸ್ಪಾನ್ಸರ್ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ, ಆವಾಗ ದೇವರು ಅವರು ಮಕ್ಕಳು ಕೊಟ್ಟಿದ್ದಾರೆ. ಇವರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿದ್ದಾರೆ, ಆವಾಗ ಅವರಿಗೆ ದೇವರು ಮಕ್ಕಳು ಕೊಟ್ಟಿದ್ದಾನೆ. ಇವರಿಗೆ ಆ ಕಾರ್ಯಕ್ರಮ ಸ್ಪಾನ್ಸರ್ ಮಾಡಿದ್ದಾರೆ, ಆಗ ದೇವರು ಅವರಿಗೆ ಮಕ್ಕಳು ಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿಕೊಂಡು ಬಹಳಷ್ಟು ವಿಧವಾದಂಥ ಕಾರ್ಯಗಳು ನಾವು ಕೇಳಿದಿವೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು, ಹಾಲೆಲೂಯ, ಅಂಥವನಲ್ಲ. ಒಂದು ವಿಚಿತ್ರವಾದ ಘಟನೆ ಹೇಳಬೇಕು ನಾನು ಇವತ್ತು. ಯಾಕಂದ್ರೆ ಯೇಸು ಕರುಣಾಮಯನು. ಒಂದು ಬಡ ಸ್ತ್ರೀ, ನಾನು ಒಂದು ಗ್ರಾಮದಲ್ಲಿ ಸೇವೆ ಮಾಡ್ತಿರುವಾಗ, ಆ ಗ್ರಾಮೀಣ ಪದಗಳಲ್ಲಿ ನಾನು ಸೇವೆ ಮಾಡ್ತಿರುವಾಗ ಅಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಭಾಳ ಇಂಟ್ರೆಸ್ಟಿಂಗ್ ಇದೆ. ಯಾಕಂದ್ರೆ ಇದು ಭಾಳ ದೊಡ್ಡ ಟ್ರೆಂಡ್ ಆಗಿಬಿಟ್ಟಿದೆ. ಏನಂತ ತಿಳ್ಕೊಂಡು ಟ್ರೆಂಡು, ನೀವು ನಮ್ಮ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡೋದಕ್ಕಾಗಿ ದೇವರು ನಿಮಗೆ ಮಕ್ಕಳನ್ನು ಕೊಟ್ಟನು, ನಮ್ಮ ಕಾರ್ಯಕ್ರಮಕ್ಕೆ ನೀವು ಅದನ್ನು ಮಾಡೋದಕ್ಕಾಗಿ, ನೀವು ದೇಣಿಗೆ ಕೊಟ್ಟಿದ್ದಕ್ಕಾಗಿ, ಡೊನೇಷನ್ ಕೊಟ್ಟಿದ್ದಕ್ಕಾಗಿ ದೇವರು ನಿಮಗೆ ಮಕ್ಕಳನ್ನು ಕೊಟ್ಟನು. ಈ ರೀತಿಯಾದಂಥ ದೊಡ್ಡ ಟ್ರೆಂಡನ್ನು, ಒಂದು ರೀತಿಯಾದಂಥ ಮಾಯಾ ಮೋಸವನ್ನು ಆರಂಭ ಮಾಡಿದ್ದಾರೆ. ನನ್ನ ಪ್ರಿಯ ಸಹೋದರಿ, ಯೇಸುವಿನ ಕರುಣೆ ಪ್ರೀತಿ ಉಚಿತಾರ್ಥಕವಾಗಿದೆ. ಒಂದು ಕಾರ್ಯವನ್ನು ಕೇಳಿದ್ರೆ ಬಹಳ ಆಶ್ಚರ್ಯಪಡ್ತೀರಿ ನೀವು. ಒಂದು ಬಡ ತಾಯಿ, ನಾನು ಗ್ರಾಮೀಣದಲ್ಲಿ ಸೇವೆ ಮಾಡ್ತೇನೆ. ಇದು ಸುಮಾರಷ್ಟು ಅರೌಂಡ್ 5 years ಹಿಂದೆ ನಡೆದಿರ್ತಕ್ಕಂಥ ಘಟನೆ. ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಇದು ಪ್ರೈಸ್ ಲಾರ್ಡ್ ಜೀಸಸ್. ಒಂದು ಬಡ ತಾಯಿ, ನಾವು ಸುಮಾರು 18 ವರ್ಷ ಆಯಿತು ಒಂದು ಗ್ರಾಮದಲ್ಲಿ ಸೇವೆ ಮಾಡ್ತಾ ಇದ್ದೇವೆ. 18 ವರ್ಷಗಳಾಯಿತು ಆ ಗ್ರಾಮದಲ್ಲಿ ಸೇವೆ ಮಾಡ್ತಾ ಇದ್ದೇವೆ. ಸೇವೆ ಮಾಡ್ತಿರುವಾಗ ಅಲ್ಲಿ ಅನೇಕ ಅನ್ಯ ಜನಾಂಗದವರು ಕೂಡ ಪ್ರಾರ್ಥನೆಗೆ ಬರ್ತಾ ಇದ್ರು. ಮತ್ತು ಅನ್ಯ ಜನಾಂಗದವರು ಕೂಡ ನಮಗೆ ವಿಧ ವಿಧವಾಗಿ ಸಹಾಯ ಮಾಡಿದರು. ಆದರೆ ಇಲ್ಲಿ ಒಂದು ನಡೆದಿರ್ತಕ್ಕಂಥ ಘಟನೆ ಏನಂದ್ರೆ, ಪ್ರೈಸ್ ಲಾರ್ಡ್ ಜೀಸಸ್, ಬಹಳ ಅದ್ಭುತವಾದ ಘಟನೆ ಏನು ನಡೆದಿದೆ ಅಂದ್ರೆ, ನೀವು ಜಾಗ್ರತೆಯಿಂದ ಕೇಳಿಸ್ಕೋತ್ರಿ. ಆ ಘಟನೆ ಮತ್ತೇನಿಲ್ಲ, ಅದ್ಭುತವಾದ ಘಟನೆ. ಆ ಮನೆಯಲ್ಲಿ ಒಂದು ಮುಸ್ಲಿಂ ಕುಟುಂಬದವರು, ಕ್ರೈಸ್ತವರಲ್ಲ, ಅವರು ಪ್ರಾರ್ಥನೆಗೂ ಬಂದಿಲ್ಲ. ಮೊದಲು ಪ್ರಾರ್ಥನೆಗೆ ಬಂದು ದೇವರ ವಾಕ್ಯವನ್ನು ಕೇಳ್ತಾ ಇದ್ರು. ಈಗ ಪಾಪ ಅವರು ಮಕ್ಕಳೆಲ್ಲ ದೊಡ್ಡವರಾದ ಕೂಡಲೇ ಎಲ್ಲೆಲ್ಲೋ ಕೆಲಸಕ್ಕಾಗಿ ದುಡಿಮೆಗಾಗಿ ಹೋಗ್ತಾ ಇದ್ದಾರೆ. ಅವಳು ಪ್ರಾರ್ಥನೆಗೆ ಬರೋದು ಬಹಳಷ್ಟು ಕಾಲ ನಿಂತೋಯ್ತು. ಆದರೆ ದೇವರು ಕರುಣಾಮಯನು. ಪ್ರೈಸ್ ದ ಲಾರ್ಡ್ ಜೀಸಸ್. ಒಂದು ಮುಸ್ಲಿಂ ಕುಟುಂಬದಲ್ಲಿ ನಡೆದಿರತಕ್ಕಂಥ ಘಟನೆ. ಯೇಸು ನೋಡ್ರಿ ಎಷ್ಟು ಒಳ್ಳೆ ದೇವರಾಗಿದ್ದಾನೆ ಎಂಬುದಾಗಿ. ಈ ವಿಚಿತ್ರವಾದಂಥ ಘಟನೆ ನಿಮ್ಮ ಗಮನಕ್ಕೆ ನಾನು ತರಬೇಕು. ಯಾಕಂದ್ರೆ ಈ ಸತ್ಯದಿಂದ ನಾವು ಯಾರು ವಂಚಿತರಾಗಬಾರದು. ದೇವರು ಕರುಣಾಮಯನ ಅನ್ನತಕ್ಕಂಥ ಸತ್ಯದಿಂದ, ಈ ಸತ್ಯದಿಂದ ನಾವು ಯಾರು ವಂಚಿತರಾಗಬಾರ್ದು ಅನ್ನತಕ್ಕಂಥ ಸತ್ಯ ನಿಮ್ಮ ಹತ್ರ ತಂದೆ. ಈ ಗ್ರಾಮದಲ್ಲಿ ಏನಾಯ್ತು ಅಂದ್ರೆ, ಆ ಗ್ರಾಮದಲ್ಲಿ ನಾನು 18 ವರ್ಷ ಆಯಿತು ಸೇವೆ ಮಾಡ್ತಾ. ಸುಮಾರು 18 ವರ್ಷಗಳ ಹಿಂದೆ ಅವರು ಸುಮಾರಷ್ಟು ವರ್ಷಗಳು ಅವರು ಪ್ರಾರ್ಥನೆಗೆ ಬರ್ತಾ ಇದ್ರು, ಆ ಮುಸ್ಲಿಂ ಪರಿವಾರದವರು, ಕುಟುಂಬದವರು. ಆದರೆ ಈ ಒಂದು ಕೊರೋನಾ ಎಂಬ ಮಾರಕ ಸೋಂಕು ಬಂದಿರುವಾಗ ದುಡಿಮೆಗಾಗಿ ಅವರು ಊರು ಬಿಟ್ಟು ಊರಿಗೆ ಹೋಗಿ ಅನೇಕ ಊರಿನಲ್ಲಿ ಚದರಿ ಹೋಗಿ ಪಾಪ ವಲಸೆ ಆಗಿದ್ರು, ಪಲಾಯನ ಅಂದ್ರೆ ವಲಸೆ ಆಗಿದ್ರು. ಅದಕ್ಕಾಗಿ ತನ್ನ ಕೆಲಸಕ್ಕಾಗಿ, ತನ್ನ ದುಡಿಮೆಗಾಗಿ, ತನ್ನ ಹೊಟ್ಟೆಪಾಡಿಗಾಗಿ ಈ ರೀತಿಯಲ್ಲಿ ಪಲಾಯನ ಆಗಿದ್ರು. ಮತ್ತು ಕೆಲವು ವರ್ಷಗಳಾದ ನಂತರ ಅವ್ರು ಬಂದರು. ಬಂದ ಕೂಡಲೇ ಅಲ್ಲೇ ಒಂದು ವಿಷಯ, ನಾನು ಹೋಗ್ತಾ ಎಲ್ಲರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೀನಿ. ಆ ಗ್ರಾಮದಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಿರುವಾಗ ಆ ಸಹೋದರಿ ಬಹಳ ವರ್ಷಗಳಾಯ್ತು ಅವರ ಕುಟುಂಬದಲ್ಲಿ ಯಾರು ಪ್ರಾರ್ಥನೆ ಬಂದಿಲ್ಲ ಅಂತೇಳಿ. ಆದರೂ ಅವರನ್ನು ನೋಡಿ ಮಾತಾಡಿಸಿ, ಅವ್ರು ಬಂದಿಲ್ಲ ಅಂತೇಳಿ ಮತ್ತು ನಾವು ನಿಲ್ಲಿಸಿಲ್ಲ. ಅವ್ರು ಬರಲಿಲ್ಲ ಅಂದ್ರು. ಅವ್ರು ಕಂಡ್ರು, ಕೈಸೆ ಅಪ್ಪ ಕೈಸೆ ಅಂತ ಕೇಳಿದೆ. ಅಚ್ಚಾ ಠೀಕ್ ಹೈ, ಆಪ್ ಕೈಸೆ? ಠೀಕ್ ಹೈ, ನಾನು ಠೀಕ್ ಅದೇನಿದೆ. ಅವ್ರ ಮನೆಗೆ ಹೋಗಿದೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಿದೆ. ಕೂತ್ಕೊಂಡು ಮಾತಾಡಿದ ಕೂಡಲೇ ಮಾತಾಡ್ತಾ ಅವರ ಮನೆಯಲ್ಲಿ ಅವರು ಚೆನ್ನಾಗಿ, ಅವರು ಅದ್ಭುತವಾಗಿ ಒಂದು ಮನೆ ಕಟ್ಕೊಂಡಿದ್ರು. ಅವ್ರಿಗೆ ಬಂದಿರತಕ್ಕಂಥ ಸೌಲಭ್ಯಗಳಲ್ಲಿ ಅವರು ಮನೆ ಕಟ್ಕೊಂಡ್ರು. ಆ ಮನೆಯನ್ನು ಹೀಗೆ ನೋಡ್ತಾ ಕೂತ್ಕೊಂಡಿದ್ರು. ಆ ಮನೆಯೊಳಗೆ ಹೀಗೆ ನೋಡ್ತಾ ಕೂತ್ಕೊಂಡಿದ ಕೂಡಲೇ ನೋಡ್ರಿ, ದೇವ್ರು ಎಷ್ಟು ಒಳ್ಳೆಯವರು. ಅವರು ಸ್ಪಾನ್ಸರ್ ಮಾಡಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಬಡವಳು ಸ್ಪಾನ್ಸರ್ ಮಾಡೋದಲ್ಲ, ಅವಳು ಪಾಪ ಚಾ ಕೊಡಬೇಕಾದ್ರೆ ಒಂದು ಡಿಕಾಷನ್ ಕೊಡ್ತಿದ್ರು ಅವರು. ಅಂತ ಬಡವರು ನನ್ನ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿದ್ರೆ ನಿಮ್ಮ ಮಕ್ಕಳು ಹುಡ್ತಾರೆ ಅಂತ ಹೇಳಿದ್ರೆ ದೇವರ ಹೆಸರಿನಲ್ಲಿ ಬಹಳ ದೊಡ್ಡ ಮೋಸವಾಗ್ತಾ ಇದೆ ನನ್ನ ಪ್ರಿಯ ಸಹೋದರಿ. ಹಲ್ಲೆಲೂಯಾ. ದೇವರ ಹೆಸರಿನಲ್ಲಿ, ಯೇಸುವಿನ ಹೆಸರಿನಲ್ಲಿ ತಾಂತ್ರಿಕರು ಮಾಡದಂಗೆ ಮಾಡ್ತಿರ್ತಕ್ಕಂಥ ಎಲ್ಲಾ ನನ್ನ
ಪರಿಚಯ ಇದ್ರೆ ಹಾಗೆ ಮಾಡಬೇಡ್ರಿ. ಯಾಕಂದ್ರೆ ಅನೇಕ ಬಡವರಿದ್ದಾರೆ, ಅವ್ರ ಹತ್ರ ಸ್ಪಾನ್ಸರ್ ಮಾಡ್ಲಿಕ್ಕೆ ದುಡ್ಡಿರಲ್ಲ, ತಿನ್ಲಿಕ್ಕೆ ಕೂಳಿರೋದಿಲ್ಲ. ನೀವು ಈಗ ಮಾಡಿದ್ರೇ ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳಿದ್ಕೊಳ್ಳಿ, ಅದು ಸುಳ್ಳು ಮಾತು ಎಂಬ ಕಾರ್ಯವನ್ನು ತಿಳಿದುಕೊಳ್ಳಬೇಕು ನನ್ನ ಎಲ್ಲ ಕೇಳುಗರೆ, ಆತ್ಮೀಯರೇ. ಈಗ ಈ ಮನೇಲಿ ಹೋಗಿರುವಾಗ ಅವರಿಗೆ ಸ್ಪಾನ್ಸರ್ ಮಾಡ್ಲಿಕ್ಕೆಲ್ಲ, ಅವರಿಗೆ ಡಿಕಾಷನ್ ಕೊಡಬೇಕಾದ್ರೂ ಬಹಳ ಕಷ್ಟ. ಅವರು ಗ್ರಾಮದಲ್ಲಿದ್ದವರಿಗೆ ಅಷ್ಟು ಕಡು ಬಡತನ ಇದೆ ಅವ್ರಿಗೆ. ಆಗ ಅಲ್ಲಿ ಕೂತ್ಕೊಂಡು ಅವ್ರ ಜೊತೆಲಿ ಮಾತಾಡ್ತಿರುವಾಗ, ಇतना अच्छा घर हुआ बहन जी, बहुत अच्छा लग रहा घर. ಮಗರ್ ಅವರು 18 ವರ್ಷಗಳಾಯ್ತು, ಅವರಿಗೆ ಒಂದು ಹೆಣ್ಮಗು ಹುಟ್ಟಿದೆ. ಮೊದಲೇ ಒಂದು ಹೆಣ್ಮಗು ಇದೆ, ಆದ್ರೆ 18 ವರ್ಷಗಳಾಯ್ತು ಅವ್ರ ಮನೆಯಲ್ಲಿ ಮಕ್ಕಳಿಲ್ಲ. ಅವ್ರ ಮನೆಯಲ್ಲಿ ಮಕ್ಕಳು ಹುಟ್ಟಲಿಲ್ಲ. ಆ ತಾಯಿ ಗರ್ಭಕ್ಕೆ ಮಕ್ಕಳು ಹುಟ್ಟಲಿಲ್ಲ. ವಯಸ್ಸಾಗಿಬಿಟ್ಟಿದೆ. ಮಧ್ಯ ವಯಸ್ಸಿಗೆ ಬಂದಿದ್ದಾಳೆ ಅವಳು. ಆ ಸಮಯದಲ್ಲಿ ನಾನು ಅವ್ರ ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಿರುವಾಗ ಅವರ ಮಗಳು 18 ವಯಸ್ಸು ಮೇಲಾಗಿದೆ ಅವಳ ಮಗಳಿಗೆ. ಆ ತಾಯಿ ಮದುವೆಯಾಗಿ 18-20 ವರ್ಷದ ಮೇಲಾಗಿದೆ. ಅವ್ರ ಮಧ್ಯ ವಯಸ್ಸಿನಲ್ಲಿ ಬಂದಿದ್ದಾರೆ. ಹೃದಯದಲ್ಲಿ ಕರ್ತನ ಪವಿತ್ರಾತ್ಮ ನನ್ನ ಮನಸ್ಸೊಳಗೆ ಒಂದು ಕರುಣೆ ಉಂಟು ಮಾಡಿತ್ತು. ಆ ಕರುಣೆ ಹೇಗಿತ್ತಂದ್ರೆ, प्रेज़ द लॉर्ड जीसस, सिस्टर आपके घर में आपकी बेटी एक है, शादी होने के बाद में वो चली जाती है और आपके घर में कोई नहीं रहता. मुझे ऐसा प्रेरणा हो रहा कि आपके घर में एक चिराग रहना चाहिए ಅಂತ ಹೇಳಿ ಹಿಂದಿನಲ್ಲಿ ಮಾತಾಡಿದೆ. ನಾನು ಹೇಳಿದೆ, ಸಹೋದರಿ, ನಿಮ್ಮ ಮಗಳು ಒಬ್ಬಳು ದೊಡ್ಡವಳಾಗಿದ್ದಾಳೆ, ಅವಳು ಮದುವೆ ಆಗಿದ್ದು ಹೋಗ್ಬಿಡ್ತಾಳೆ, ಗ್ರಾಮದಲ್ಲಿ ನೀವು ಒಬ್ಬರೇ ಇರ್ತೀರಿ, ಎಲ್ಲ ಮನೆ ಅಕ್ಕಪಕ್ಕದಲ್ಲಿ ಇದ್ದಾರೆ ಜನ, ಆದರೆ ನೀವು ಒಬ್ಬಳೇ ಆಗ್ತೀರಿ. ಆದರೆ ಈ ಮನೆ ಕಟ್ಟಿದ್ರಿ, ಇಂಥ ಮನೆಗೆ ಒಂದು ಗಂಡು ಮಗು ಇರಬೇಕು ಎಂಬುದಾಗಿ ಏನೋ ನನಗನ್ನಿಸ್ತಾ ಇದೆ. ದೇವರು ನಿಮಗೆ ಗಂಡು ಮಗು ಕೊಡಬೇಕು ಎಂಬುದಾಗಿ ನನ್ನ ಹೃದಯದಲ್ಲಿ ಒಂದು ಕಳಕಳೆಯ ಪ್ರಾರ್ಥನೆ ಪೂರ್ವಕವಾದಂಥ ಒಂದು ಭಾರವು, ಒಂದು ವಿನಂತಿಯು ನನ್ನ ಹೃದಯದಿಂದ ಹುಟ್ಟಿ ಬರ್ತಾ ಇದೆ. ಸಹೋದರಿ, ಚಿಂತೆ ಮಾಡಬೇಡ್ರಿ, ದೇವರು ನಿಮಗೆ ಒಂದು ಗಂಡು ಮಗು ಕೊಡ್ತಾನೆ ಎಂಬುದಾಗಿ. ಆ ಸಹೋದರಿ 18 ವರ್ಷಗಳಾಯ್ತು, ಅವಳಿಗೆ ಮಕ್ಕಳಿಲ್ಲ. ಮೊದಲು ಮಗು ಹೆಣ್ಮಗು ಹುಟ್ಟಿದಾಳೆ, 18 ವರ್ಷ ಮಕ್ಕಳಿಲ್ಲ ಅವ್ರಿಗೆ. ಆವಾಗ ಆ ಸಹೋದರಿ ಕಣ್ಣಲ್ಲಿ ನೀರು ತೆಗೆದ್ರು, ಏನೂ ಹೇಳಿಲ್ಲ. ಅಚ್ಚಾ ಠೀಕ್ ಹೈ ಪಾಸ್ಟರ್ ಜಿ, ಠೀಕ್ ಹೈ ಅಂತ ಹೇಳಿ. ಯಾಕಂದ್ರೆ ಅವ್ರಿಗೆ ಅಲ್ಲಿ 18 ವರ್ಷದಿಂದ ನಾನು ಅಲ್ಲಿ ಸೇವ್ ಮಾಡ್ತಾ ಇದ್ದೇನೆ, ಅವ್ರ ಮಕ್ಕಳು ಸಣ್ಣದಾಗಿಂದ ಸೇವ್ ಮಾಡ್ತಾ ಇದ್ದೇನೆ, ಮತ್ತು ಹುಟ್ಟಿದಾಗಿಂದ ಸೇವ್ ಮಾಡ್ತಾ ಇದ್ದೇನೆ. 18 ವರ್ಷಗಳ ಕಾಲಗಳಿಂದ ಅವರು 18 ವರ್ಷ ಆಯ್ತು ಮಕ್ಕಳಿಗಿಲ್ಲ, ಮಧ್ಯ ವಯಸ್ಸಿಗೆ ಬಂದಿದೆ. ತುಮಾರಿ ಘರ್ ಮೇ ಏಕ್ ಚಿರಾಗ್ ರೆಹನಾ ಚಾಹಿಯೆ ಸಿಸ್ಟರ್ ಅಂತೇಳಿ. ಅವರು ಏನಂದಿಲ್ಲ, ಪಾಸ್ಟರ್ ಆಪ್ಕೆ ಮುಹ್ ಸೆ ಆಯಾ ಬಾತ್ ಯೇಸು ಮಸೀಹ್ ಕೆ ನಾಮ್ ಸೆ ಠೀಕ್ ಹೈ ಸರ್ ಅಂತ ಹೇಳಿದ ಅಷ್ಟೇ. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೇಸು ನಿನಗೆ ಒಂದು ಗಂಡು ಮಗು ಕೊಡಬೇಕೆಂಬುದಾಗಿ ಇಷ್ಟಪಡ್ತಾ ಇದ್ದಾನೆ. ಆದರೆ ಇಲ್ಲಿ ಅವಳು ಸ್ಪಾನ್ಸರ್ ಮಾಡಲಿಕ್ಕೆ ಆಗುದಿಲ್ಲ, ಮಾಡಲಾಗುವುದೇ ಇಲ್ಲ ಅವಳಿಗೆ. ಆದರೆ ಯೇಸು ಕರುಣಾಮಯನು, ದಯಾಪರನು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಲ್ಲ ಈ ಯೇಸುವಿನ ನಾಮದಲ್ಲಿ ಒಂದು ದೊಡ್ಡ ಕುತಂತ್ರ ನಡೀತಾ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿಶ್ಚಯವಾಗಿ ಹೇಳ್ತೇನೆ, ಸ್ಪಾನ್ಸರ್ ಮಾಡಿದ್ರೆ ಮಾತ್ರ ಮಕ್ಕಳು ಹುಡ್ತಾರೆ, ಸ್ಪಾನ್ಸರ್ ಮಾಡಿದ್ರೆ ಮಾತ್ರ ನೀವು ಚರ್ಚಿಗೆ, ಸೇವೆಗೆ, ಈ ವಿಡಿಯೋ ಪ್ರೋಗ್ರಾಮ್ಗೆ ನೀವು ದೇಣಿಗೆ ಕೊಟ್ಟರೆ ಮಾತ್ರ ನಿಮ್ಮ ಮಕ್ಕಳು ಹುಡ್ತಾರೆ, ಮಕ್ಕಳು ಹುಟ್ಟಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಅಂತ ಮೋಸಗಾರರಿಂದ ಜಾಗರೂಕರಾಗಿರ್ತೀರಿ. ಯಾಕಂದ್ರೆ ಯೇಸು ಅಷ್ಟು ಲಕ್ಷಾಂತರ ಜನ ಲೆಟರ್ ಬರೆದ್ರೆ ಅದರಲ್ಲಿ ಒಂದೇನಾರೇ ಬಂದಿರಬಹುದು ಹೊರತು ಎಲ್ಲರಿಗೂ ಹಾಗೆ ಬರಲಿಲ್ಲ. ಆದರೆ ಯಾರ್ಯಾರು ಇವತ್ತು ಈ ವಾಕ್ಯವನ್ನು ಕೇಳ್ತಾ ಇದ್ರಿ, ಯೇಸುವಿನ ವಾಕ್ಯದ ಮೇಲೆ ನಂಬಿಕೆ ಇಡ್ತಾ ಇದ್ರಿ, ನಂಬಿಕೆ ಉಳ್ಳವರಿಗೆ ಪ್ರತಿ ಒಬ್ಬನಿಗೂ ದೊರಕುತ್ತದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ನನಗೆ ಬಹಳ ದುಃಖ ಆಗ್ತದೆ, ಯಾಕಂದ್ರೆ ನಾನು ಗ್ರಾಮೀಣದಲ್ಲಿ ಸೇವೆ ಮಾಡ್ತಕ್ಕಂಥವನು. ಸಿಟಿನಲ್ಲಿ ಸೇವೆ ಮಾಡೋರಿಗೆ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ನಾನು ಸಿಟಿನಲ್ಲಿಂದ ಮಾತಾಡ್ತಾ ಇದ್ದೇನೆ. ಗ್ರಾಮದಲ್ಲಿ ಹೋಗಿರುವಾಗ ಅವ್ರ ಹತ್ರ ಕೊಡ್ಲಿಕ್ಕೆ ಚಹಾ ಕೂಡ ಇರಲ್ಲ. ಅಂತ ಒಂದು ಪರಿಸ್ಥಿತಿ ಇದ್ದವ್ರಿಗೆ ಯೇಸು, ನೀವು ಚರ್ಚಿಗೆ ನೀವು 10,000 ರೂಪಾಯಿ ಕೊಡ್ರಿ, ಆವಾಗ ನಿಮಗೆ ಮಕ್ಕಳು ಹುಡುತ್ತಾರಂದ್ರೆ ಹೆಂಗಿರ್ತದೆ? ಏನ್ರಿ ದೇವ್ರು 10,000 ರೂಪಾಯಿ ಕೊಟ್ರೆ ದೇವ್ರು ಕೊಡ್ತಾನ? ಅಂತ ದೇವರುಗಳು ಬಹಳ ಜನರಿದ್ದಾರೆ. ಆದರೆ ಯೇಸು ಅಂತ ದೇವರಲ್ಲ. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಆ ದಿನ ಆ ಸಹೋದರಿಗೆ
ನಾನು ಹೇಳಿದೆ, ಅವರ ಕುಟುಂಬದವರು ಎಷ್ಟು ಆಸಕ್ತಿಯಿಂದ ಕೂತರು. ಕ್ಯಾ ಪಾಸ್ಟರ್ಗೆ ಮೂಸೆ ಆಯಾ ये बात. ನೋಡ್ರಿ ಎಷ್ಟು ಚೆನ್ನಾಗಿದ್ದಾರೆ ನಮಗೆ. पास्टर के मुंह से इतना साल से वो हमारे को प्रेयर करने आते हैं कि पास्टर के मुंह से इसी बात निकला बोलो तो ठीक है सर, ठीक है पास्टर ಅಂತ ಹೇಳಿದ್ರು. ಅಷ್ಟೇ ಹೇಳಿದ್ರು ಅವರು. ಅವ್ರ ಹೃದಯದಲ್ಲಿ ನಂಬಿದ್ರು. ಯಾಕಂದ್ರೆ ಪಾಸ್ಟರ್ ಬಾಯಿಂದ ಯೇಸು ನಾಮದಲ್ಲಿ ಪಾಸ್ಟರ್ ಹೇಳಿದಾರಂದ್ರೆ ಈ ಮನೆಯನ್ನು ನೋಡಿ, ನಮ್ಮ ಕಣ್ಣೀರನ್ನು ನೋಡಿ, ನಮ್ಮ ದುಃಖಗಳನ್ನು ನೋಡಿ, ಅವರ ಹೃದಯದಿಂದ ಕರುಣಾಮಯನಾದ ದೇವರೇ ಉಂಟು ಮಾಡಿರುವ ಈ ವಾಕ್ಯ ಎಂಬುದಾಗಿ ಅವರು ಕಂಡುಕೊಂಡು, ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವಿಯಾ, ಕಂಡುಕೊಂಡಿದ ಕೂಡಲೇ ಆವಾಗ ಅವ್ರಿಗೆ ಅರ್ಥ ಆಯ್ತು ಏನಂತ ಹೇಳ್ಕೊಂಡು, ಇದು ದೇವರಿಂದ ಬಂದಿರತಕ್ಕಂಥ ದೈವೋಕ್ತಿಗಳು ಅಂದರೆ ಇಂಗ್ಲಿಷ್ಲಿ ಒರಾಕಲ್ಸ್ ಅಂತ ಹೇಳ್ತಾರೆ. ಒರಾಕಲ್ಸ್ ಅಂತ ಹೇಳ್ತಾರೆ, ದೈವೋಕ್ತಿಗಳು ಎಂಬುದಾಗಿ ತಿಳ್ಕೊಂಡು. ಆವಾಗ ನಾನು ಅದನ್ನು ಹೇಳಿ ಬಂದಿದ್ದೇನೆ. ಅವ್ರು ಏನೇ ಸ್ಪಾನ್ಸರ್ ಮಾಡಿಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ. ಯೇಸು ನಾಮದಲ್ಲಿ ನನ್ನ ಹೃದಯದಲ್ಲಿ ಆ ಒಂದು ಕರುಣೆ, ಒಂದು ದಯ, ಆ ದೇವರು ನನ್ನ ಹೃದಯದಲ್ಲಿ ಸುರಿದು ಕೂಡಲೇ ನನಗೇನು ಅನಿಸಿತ್ತು, ಪಾಪ ಇವರು ಒಬ್ಬಳೇ ಮಗಳಿದ್ದಾಳೆ, ತಂದೆ ಮತ್ತು ತಾಯಿ ಇಬ್ಬರು ಮಧ್ಯ ವಯಸ್ಸಲ್ಲಿ ಬಂದಿದ್ದಾರೆ, ಇವರು ಪಾಪ ಮಗಳು ಮದುವೆ ಆಗಿದ್ರೆ ಪಾಪ ಇವರು ಒಬ್ಬರೇ ಇರ್ತಾರ ಅಂತೇಳಿ ನನ್ನ ಹೃದಯದಲ್ಲಿ ಆ ಕರುಣೆಯನ್ನು ತುಂಬಿದನಲ್ಲ ದೇವರು, ಆ ದಯೆಯಿಂದ ಉಂಟಾಗಿರ್ತಕ್ಕಂಥ ಶಬ್ದ ನಾನು ಹೇಳಿದ್ರೆ, ಯೇಸು ನಿಮಗೆ ಒಂದು ಗಂಡು ಮಗು ಕೊಡಲಿಕ್ಕಿದ್ದಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅದು. ಆಮೇಲೆ ನಾ ಮನೆಗೆ ಹೋಗಲಿಲ್ಲ, ಯಾಕಂದ್ರೆ ನನಗೆ ಭಾಳ ಬಿಸಿ ಇದೆ, ಆ ಮನೆಗೆ ಹೋಗಲಿಲ್ಲ. ಅವ್ರು ಬೈಕ್ ಮೇಲೆ ಹೋಗ್ತಾರ, ಹೊರಗೆ ನಿಲ್ತಿರು, ಪ್ರೈಸ್ ಲಾರ್ಡ್ ಪಾಸ್ಟರ್ ಅಂತ ಹೇಳ್ತಿರು, ಅವ್ರು ಪ್ರೈಸ್ ಲಾರ್ಡ್ ಅಂತ ಹೇಳ್ತಾ ಇದ್ರು. ಹೊರಗೆ ಸಿಕ್ಕಿದಾಗೆಲ್ಲ ನಾನು ಆ ಒಂದು ಗ್ರಾಮದಿಂದ ಪ್ರಾರ್ಥನೆ ಮಾಡಿ ನಾನು ಬರ್ತಿರುವಾಗ ಆ ಪ್ರೈಸ್ ಲಾರ್ಡ್ ಸಿಸ್ಟರ್, ಆ ಪ್ರೈಸ್ ಲಾರ್ಡ್ ಪಾಸ್ಟರ್ಜಿ, ಪ್ರೈಸ್ ಲಾರ್ಡ್ ಪಾಸ್ಟರ್ ಅಷ್ಟೇ ಹೇಳ್ಕೊಂಡು ನಾನು ದಾಟಿ ಬರ್ತಾ ಇದ್ದೆ. ಕೆಲವು ದಿನಗಳಾಯಿತು, ನನಗೆ ಗೊತ್ತೇ ಇಲ್ಲ. ಆಮೇಲೆ ಅವರು ಒಂದು ದಿವಸ ಆಸ್ಪತ್ರೆಯಲ್ಲಿ ಕಂಡ್ರು. ಆಸ್ಪತ್ರೆಯಲ್ಲಿ ಒಂದು ಬೆಡ್ ಮೇಲೆ ಕೂತಿದ್ರು ಅವರು. ಯಾವುದೋ ಒಂದು ಪೇಷಂಟು ಡೆಲಿವರಿಗೆ ಬಂದಿದ್ರು ಅವರು. ಹಲ್ಲೆಲೂಯಾ. ಅಲ್ಲಿ ಒಂದು ಮಗು ಆ ಬೆಡ್ ಮೇಲೆ ಇತ್ತು. ಆ ಮಗುವಿನ ತಾಯಿ ಹೊರಗೆ ಹೋಗಿರ್ಬೋದು. ಆಗ ಇವರು ಅದೇ ಬೆಡ್ ಮೇಲೆ ಕೂತಿರುವಾಗ ಕೈಸೇ ಜಿ ಸಿಸ್ಟರ್, ಆರಾಮ ಜಿ, ಅವ್ರು ಕೈ ಆಯ್ದಿರತ್ತೆ. ಅವಳು ಚೆನ್ನಾಗಿ ಕೂತಿದ್ಲು ಬೆಡ್ ಮೇಲೆ. ಪಾಪ ಆ ಮಗು ಹುಟ್ಟಿರುವ ತಾಯಿ ಆ ಮಗು ಕಡೆ ಕೂತಿದ್ರು. ಯಾಕೆ ಪಾಪ ತಾಯಿ ಎಲ್ಲೋ ಹೊರಗೆ ಹೋಗಿರ್ಬೋದು ಅಂತ ತಿಳ್ಕೊಂಡಿದ್ದೆ ನಾನು. ಅವಾಗ ಹೇಳಿದ್ರು, ನೈ ಪಾಸ್ಟರ್ ರಾತ್ಕೋ ಅರ್ಜೆಂಟ್ ಆಯ. ರಾತ್ಕೋ ಅರ್ಜೆಂಟ ಕ್ಯಾವ ಅಂತೇಳಿ. ನೈ ಪಾಸ್ಟರ್ ಏ ಬಚ್ಚಾ ಯೇಶು ನೆ ಮುಜ್ಕೋ ದೇ ದಿಯಾ. ಏ ಡೆಲಿವರಿ ಹುआ तुम्हारा ಹೇಳಿದೆ. ಅರೆ ನೀವು ಗರ್ಭಿಣಿ ಇದ್ದಿದ್ದು ನಾನು ನೋಡೇ ಇಲ್ಲಲ್ಲ ಅಂತ ಹೇಳಿದೆ. ಇಲ್ಲ, ನಾನು ಗರ್ಭಿಣಿ ಇರುವಾಗ ನೀವು ಯಾವತ್ತೂ ನಮ್ಮ ಮನೆ ಕಡೆ ಬಂದೇ ಇಲ್ಲ. ನೀವು ನಮ್ಮ ಮನೆಯಿಂದನೇ ಹೋಗ್ತಾ ಇದ್ರಿ. ಆದ್ರೆ ನಾವು ಪ್ರೈಸ್ ಲಾರ್ಡ್ ಅಂತ ಹೇಳ್ತಾ ಇದ್ದೇವೆ, ಆಮೇನ್ ಅಂತ ಹೇಳ್ತಾ ಇದ್ದೇವೆ. ಆದ್ರೆ ದೇವರು ನನ್ನ ಗರ್ಭವನ್ನು ತುಂಬಿ ನಮ್ಮ ಕುಟುಂಬವನ್ನು ಆಶೀರ್ವದಿಸಿ, ಹಲ್ಲೆಲೂಯಾ, ये खुदा का दिन है. उस दिन तुम्हारे मुंह से जो निकला देखो बात पास्टर, यीशु ने मेरे कोख को आशीष कर दिया. ये बच्चा तुम जो बात बोले ना यीशु मसीह के नाम से, वो यीशु मसीह के नाम से मेरे को खुदा ने रहम कर दिया, मेरे को लड़का दे दिया ಅಂತ ಹೇಳಿದ್ರು. ದೇವ್ರ ಮಕ್ಕಳೇ, ಅವಳು ಕಣ್ಣೀರಿನಿಂದ ಹೇಳ್ತಾ ಇದ್ದಾಳೆ, ನನಗೂ ಕಣ್ಣೀರು ತುಂಬಂತು. ಪ್ರೈಸ್ ದ ಲಾರ್ಡ್ ಜೀಸಸ್. ಇದೇ ನಮ್ಮ ಸ್ಥಳೀಯ ನಗರದಲ್ಲಿ, ಇದೇ ದಾಂಡೇಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಮಗುವನ್ನು ಜನ್ಮ ತಾಳಿಲ್ಲ ತಾಯಿ. ನನ್ನ ಪ್ರಿಯ ಸಹೋದರಿ ಸಹೋದರ, ಆ ಬಡ ತಾಯಿ, ಆ ಗ್ರಾಮದಲ್ಲಿ ಇರ್ತಕ್ಕಂಥ ತಾಯಿ ಎಷ್ಟೋ ಕಷ್ಟಪಟ್ಟು ದುಡಿದು ತನ್ನ ಮನೆ, ತನ್ನ ಕುಟುಂಬ ನಡೆಸ್ಕೋಬೇಕಂದ್ರೆ ಎಷ್ಟೋ ಕಷ್ಟ. ಅಂತ ಸಮಯದಲ್ಲಿ 18 ವರ್ಷ ಅವರು ಮಕ್ಕಳೇ ಇಲ್ಲ. ಆದ್ರೆ ಯಾವಾಗ ಯೇಸುವಿನ ಕರುಣೆ ಅವರ ಮನೆ ಮೇಲೆ ಇಳಿದು ಬಂತು, ಈಗೋ ಈ ಮನೆ ಇಷ್ಟು ಚೆನ್ನಾಗಿ ಕಟ್ಟಿದ್ರಿ, ಇದಕ್ಕೆ ಒಬ್ಬ ಗಂಡು ಮಗ ಇದ್ರೆ ಏಕ್ ಚಿರಾಗ್ ರಯತ್. ನಮ್ಮಲ್ಲಿ ಹಿಂದಿನಲ್ಲಿ ಒಂದು ಒಳ್ಳೆ ಪದ ಇದೆ, ಚಿರಾಗ್ ಅಂತ ಹೇಳಿದ್ರೆ ಮನೆಗೆ ದೀಪ. ಒಂದು ಗಂಡು ಮಗ ಅಂದ್ರೆ ಮನೆಗೆ ದೀಪ ಅಂತ ನಂಬ್ತಾರೆ ಅವರು. ಅದರಿಂದ ಒಂದು ಚಿರಾಗ್, ಒಂದು ಮನೆಗೆ ದೀಪದಂತ ಒಂದು ಗಂಡು ಮಗು ಇಲ್ಲಿ ಬೇಕು ಎಂಬುದಾಗಿ ಹೇಳಿರುವಾಗ ದೇವರು ಆ ತಾಯಿಗೆ ಅದನ್ನು ಅನುಗ್ರಹಿಸಿದ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಮಧ್ಯ ವಯಸ್ಸು ದಾಟಿದೆ, ಸಹೋದರ ಕೇಳಿಸ್ಕೊಳ್ತೀರಿ, ಮಧ್ಯ ವಯಸ್ಸು ದಾಟಿದೆ. ದೇವರು ಆ ತಾಯಿಯನ್ನು ಕರುಣಿಸಿ ದಯ ತೋರಿಸಿದ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆದ ಕಾರಣ ಬಹಳ ಜನರು ಹೇಳ್ತಾರೆ, ನೀವು ನಮಗೆ ಸ್ಪಾನ್ಸರ್ ಮಾಡಿದರೆ ಅಂತೇಳಿ. ಅದಕ್ಕಾಗಿ ಕೆಲವು ಜನ ಸಾಕ್ಷಿಗೆ ನಿಲ್ಲಿಸ್ತಾರೆ, ಈಗೋ ಇವರು ನಮ್ಮ ಇದಕ್ಕೆ ಸ್ಪಾನ್ಸರ್ ಮಾಡಿದಕ್ಕಾಗಿ ದೇವರು ಇವರಿಗೆ ಗಂಡು ಮಗು ಕೊಟ್ಟಿದ್ದಾರೆ ಎಂಬುದಾಗಿ. ಆಗ ಜನರ ಹೃದಯದಲ್ಲಿ ಏನು ಭಾವಿಸ್ತಾ ಇದ್ರೆ, ಅಯ್ಯೋ ಇವರಿಗೆ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಸ್ಪಾನ್ಸರ್ ಮಾಡಿದ್ರೆ ಮಾತ್ರ ಈ ಯೇಸು ಕೊಡ್ತಾನೆ ಎಂಬುದಾಗಿ. ಇಲ್ಲ, ಈ ದುರ್ವಾರ್ತೆಯಿಂದ ನಮ್ಮ
ಜನರು ಮುಕ್ತರಾಗಲಿ ಎಂಬುದಾಗಿ ನನ್ನ ಹಾರೈಕೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಐ ಲವ್ ಮೈ ಜೀಸಸ್. ಯಾಕಂದರೆ ನಾನು ಬಡವರ ಮಧ್ಯದಲ್ಲಿ ಸೇವ್ ಮಾಡ್ತೇನೆ, ಕಡು ಬಡವರ ಮಧ್ಯದಲ್ಲಿ ಸೇವ್ ಮಾಡ್ತೇನೆ. ಅಲ್ಲೇ ನಾನು ನನ್ನ ಸ್ವಂತ ಪೆಟ್ರೋಲ್ ಹಾಕ್ಕೊಂಡು, ನನ್ನ ಬಿಸ್ನೆಸ್ಲಿ ಬಂದಿರೋ ಸ್ವಂತ ಪೆಟ್ರೋಲ್ ಹಾಕ್ಕೊಂಡು ನಾನು ಆ ಬಡವರ ಮಧ್ಯದಲ್ಲಿ ಸೇವ್ ಮಾಡ್ತೇನೆ. ಅಲ್ಲಿ ಒಂದು ಚಾನು ಕುಡಿಲಿಕ್ಕೆ ನನಗೆ ಆಗೋದಿಲ್ಲ, ಬಿಸಿನೀರು ಬೇಕಾಗ್ತದೆ. ನಾನು ಬಿಸಿನೀರು ಕೂಡ ನನ್ನ ಬಿಸಿನೀರು ಥರ್ಮಸ್ ಇಟ್ಕೊಂಡು ಹೋಗ್ತೀನಿ. ಯಾಕಂದರೆ ಅವ್ರಿಗೆ ಬಿಸಿನೀರು ಮಾಡಂತ ಹೇಳಿದ್ರೆ ಅವರು ಒಲಿ ಮೇಲೆ ಹೋಗಿ ಬಿಸಿನೀರೆಲ್ಲ ಮಾಡಿ ಕೊಡೋತಕ್ಕ ಸಮಯ ಆಗ್ತದೆ. ಆವಾಗ ಅವ್ರು ಬಿಸಿನೀರು ಸಮೇತ ಕೂಡ ಅವ್ರ ಹತ್ರ ತಗೊಳ್ಳಿ. ಯಾಕಂದರೆ ಪಾಪ ಅವ್ರು ಭಾಳ ಕಷ್ಟದಲ್ಲಿದ್ದಾರೆ. ಕುಂತ್ಕೊಂಡು ದೇವರ ವಾಕ್ಯ ಕೇಳಿದ್ರೆ ಸಾಕು. ಅಂಥವರಿಗೆ ಯೇಸು ಸ್ಪಾನ್ಸರ್ ಮಾಡಲಿಲ್ಲ, ಮಾಡಲಾಗುವುದೂ ಇಲ್ಲ. ಆದರೆ ಆ ಬಡ ತಾಯಿ ಒಂದು ಗಂಡು ಮಗುವನ್ನು ಪಡ್ಕೊಳ್ಳುವಂತೆ ಕರುಣಾಮಯನಾದ ದೇವರು, ರಾಜಾದಿರಾಜ ದೇವರು, ಈಗಲೂ ಜೀವವುಳ್ಳ ದೇವರು. ಪ್ರೈಸ್ ದ ಲಾರ್ಡ್ ಜೀಸಸ್. ಈಗಲೂ ಜೀವವುಳ್ಳ ದೇವರು ತನ್ನ ಕಾರ್ಯಗಳನ್ನು ನೆರವೇರಿಸ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಜಾಗೃತಿಯಿಂದ ನಾವು ಈ ದೇವರ ವಾಕ್ಯವನ್ನು ಕೇಳ್ತಾ ಇದ್ರೆ ಗಮನಿಸ್ತಾ ಇದ್ರ? ಯಾರನ್ನಾಗಲಿ ಈ ಮಾತನ್ನು ಗಮನಿಸಬೇಕು. ಯೇಸು ಎಲ್ಲಾದರೆ, ಕೇಳಿಸ್ಕೋತ್ರಿ, ಯೇಸು ಎಲ್ಲಾದರೆ, ಹಲೋ ಕೇಳುಗರೆ, ವೀಕ್ಷಕರೇ, ಯೇಸು ಎಲ್ಲಾದರೆ ನೀವು ನನ್ನ ಕಮಿಟಿಗೆ ಸಹಾಯ ಮಾಡಿದ್ರಿ, ನೀವು ಯೇಸು ಹೇಳಿದ್ರ, ನೀವು ನನ್ನ ಕಮಿಟಿಗೆ ಸ್ಪಾನ್ಸರ್ ಮಾಡಿದ್ರಿ, ಅದಕ್ಕಾಗಿ ನಿಮಗೆ ಮಕ್ಕಳು ಹುಟ್ಟಿದಾರಂತ ಎಲ್ಲಾದರೂ ಹೇಳಿದ್ರ? ಯೇಸು ಹೇಳಿದ ಮಾತನ್ನಾದರೆ ನಾವು ತಿಳ್ಕೊಳ್ಬೇಕಾಗಿತ್ತು. ನನ್ನ ಪ್ರಿಯ ಸಹೋದರಿ ಸಹೋದರಿ, ಯಾರೇ ಇರಲಿ, ಇನ್ನೊಂದು ವಿಷಯ ಹೇಳಬೇಕು ನಾನು. ಅವರು ನನ್ನ ಹತ್ರ ಗಂಡು ಮಗು ಬೇಕಂತನೂ ಕೇಳಿಲ್ಲ ರೀ. ಐ ಲವ್ ಮೈ ಗಾಡ್. ಐ ಲವ್ ಟು ಪ್ರೀಚ್ ಮೈ ಗಾಡ್ ಹೂ ಇಸ್ ವೆರಿ ಗುಡ್ ಅಂಡ್ ಬೆಟರ್ ಅಂಡ್ ಬೆಸ್ಟ್ ಗಾಡ್ ಇನ್ ದ ವರ್ಲ್ಡ್. ನನ್ನ ದೇವರಾದ ಕರ್ತನೆಯನ್ನು ನಾನು ಬೋಧಿಸಲಿಕ್ಕೆ ಬಹಳ ಇಷ್ಟಪಡ್ತೇನೆ. ಯಾಕಂದ್ರೆ ಈ ಪ್ರಪಂಚದ ವಿಶ್ವದಲ್ಲಿ ಅತ್ಯಂತ ಉತ್ತಮ, ಸರ್ವೋತ್ತಮ ಆಗಿರ್ತಕ್ಕಂಥ ನನ್ನ ದೇವರನ್ನು ಬೋಧಿಸಲಿಕ್ಕೆ ನಾನು ಬಹಳ ಇಷ್ಟಪಡ್ತೇನೆ. ಯಾಕಂದ್ರೆ ಆ ತಾಯಿ ನನ್ನ ಹತ್ರ ಕೇಳ್ಕೊಂಡಿಲ್ಲ, ಏನಂತ ತಿಳ್ಕೊಂಡು, ಪಾಸ್ಟರ್ ಮುझे ಲಡ್ಕಾ ಚಾಹಿಯೇ, ಮೇರೆ ಕೋ ಲಡ್ಕಾ ನಹೀ ಹೈ, ಕಿ ಲಡ್ಕಿ ಹೈ, ಮೇರಾ ಘರ್ ಬರ್ಬಾದ್ ಹೋತಾನಾ ಅಂತೇಳಿ ಏನೂ ಕೇಳಿಲ್ಲ ಅವಳು. ದೇವರು ಆ ತಾಯಿಯ ಹೃದಯದಲ್ಲಿರುವ ಅಳಲು, ಆ ತಾಯಿಯ ಹೃದಯದಲ್ಲಿರುವ ಆ ಕೊರಗು, ಆ ತಾಯಿ ಹೃದಯದಲ್ಲಿರ್ತಕ್ಕಂಥ ಆ ನೋವು, ಆ ತಾಯಿ ಹೃದಯದಲ್ಲಿರ್ತಕ್ಕಂಥ ಆ ಸಂಕಟ, ಆ ಭಯ, ಆ ದಿಗುಲು ಚಿಂತವನ್ನು ಅರಿತಿರ್ತಕ್ಕಂಥ ಸರ್ವೇಶ್ವರನಾದನು. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರಿ, ಯಾಕೆ ನಾವೆಲ್ಲರೂ ನೀವು ಸ್ಪಾನ್ಸರ್ ಮಾಡಿದ್ರೆ ಇನ್ನೂ ನಿಮಗೆ ವಿಶ್ವಾಸ ಇರಬೇಕು. ಹೌದು, ವಿಶ್ವಾಸ ಇರಬೇಕು, ಹೌದು, ಪರವಾಗಿಲ್ಲ. ನೀವು ಸ್ಪಾನ್ಸರ್ ಮಾಡಬೇಕು, ನೀವು ಚರ್ಚ್ಗಳಿಗೆ ಡೊನೇಷನ್ ಕೊಡಬೇಕು, ನೀವು ನಮ್ಮ ಸಂಘಸ್ಥಗಳಿಗೆ ಡೊನೇಷನ್ ಕೊಡಬೇಕು ಅಂತೇಳಿ ಭಾಳ ಜನ ಸಾಕ್ಷಿ ಹೇಳಿಸ್ತಾರೆ. ನಾನು ಇವರ ಟಿವಿ ಪ್ರೋಗ್ರಾಮ್ಗೆ ಸ್ಪಾನ್ಸರ್ ಮಾಡಿದ್ದಕ್ಕಾಗಿ ನನಗೆ ಮಗು ಹುಟ್ಟಿದೆ ಎಂಬುದಾಗಿ. ದಯಮಾಡಿ ಅಂತ ಸಾಕ್ಷಿಗಳನ್ನು ವೇದಿಕೆ ಮೇಲೆ ಹೇಳಿಸ್ಬೇಡ್ರಿ. ದುರ್ಬೋಧನೆಗೆ ಎಷ್ಟು ಮಾತ್ರಕ್ಕೂ ಅವಕಾಶ ಕೊಡಬೇಡ್ರಿ ನನ್ನ ಪ್ರಿಯ ಸಹೋದರಿ ಸಹೋದರಿ. ಅದಕ್ಕೆ ಈ ಸಂದೇಶವು ಆ ದುಷ್ಟ ಬೋಧನೆಗೆ ಒಂದು ಆಂಟಿಡಾಟ್ ಆಗಿಬಿಟ್ಟಿದೆ. ನಾನು ಸ್ಪಾನ್ಸರ್ ಮಾಡಲಿಲ್ಲ, ಮಾಡಲಾಗುವುದಿಲ್ಲ. ಆದರೂ ಬಡ ತಾಯಿ, ಆ ಬಡವಳು ಗಂಡು ಮಗುವನ್ನು ಪಡೆದಳು. ನನ್ನ ಟೈಟ್ಲ್ ಅದು. ಯಾಕೆ ಪಡೆದಳು ಅಂದ್ರೆ ದೇವರು ಕರುಣ. ನೀನು ಕೇಳಿಲ್ಲ, ಅವಳು ಕೇಳಿನೂ ಇಲ್ರಿ. ವಾಟ್ ಅ ಗಾಡ್ ಯಾರ್. Even the no people, no man, no human, no spirits can hear your voice. ಈ ಜಗತ್ತಿನ ಯಾವ ಶಕ್ತಿಗಳಾಗಲಿ, ಯಾವ ರಾಜಕೀಯ ಶಕ್ತಿಗಳಾಗಲಿ, ಯಾವ ಕುತಂತ್ರ ಶಕ್ತಿಗಳಾಗಲಿ, ಯಾವ ಮಾತಮಂತ್ರವಾಗಲಿ, ಯಾರೇ ಕೂಡ ನಿನ್ನ ಹೃದಯದ ಅಳಲನ್ನು, ಕಣ್ಣೀರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ಬಿಸಿಲು ಎಂಬುದಾಗಿ ಅನಿಸ್ತದೆ. ಏನೂ ಕೇಳಿಲ್ಲ ಅವಳು, ಪಾಸ್ಟರ್ ಜಿ ಮುಜೆ. ಆದರೆ ನಾನು ಗಮನಿಸಿದೆ ಅಂದ್ರೆ ನನ್ನ ಹೃದಯದಲ್ಲಿ ಅಂತ ದಯೆ, ಅಂತ ಕರುಣೆ, ಅಂತ ಒಂದು ಅವಳ ಅಳಲನ್ನು ದೇವರು ನೋಡಿದನಂತೇಳಿ ನನಗೆ ಕಂಡು ಬಂದ ಕೂಡಲೇ ನಾನು ಹೇಳ್ತೇನೆ, ಏಸಯ್ಯ ಎಂತಹ ಕರುಣಾಮಯನು. ಈಗ ನಾವಿದರಲ್ಲಿ ಅವರ ಅಳಲು, ಯೇಸು ಯಾವಾಗಲೂ ಯಾರಿಗೂ ನೀವು ಸ್ಪಾನ್ಸರ್ ಮಾಡಿದರೆ ನಿಮಗೆ ಮಕ್ಕಳುತ್ತಾರೆ, ನೀವು ಸ್ಪಾನ್ಸರ್ ಮಾಡಿದರೆ ನಿಮಗೆ ಸ್ವಸ್ಥತೆ ಆಗ್ತದೆ, ನೀವು ಸ್ಪಾನ್ಸರ್ ಮಾಡಿದರೆ ನಿಮಗೆ ದೇವರು ನಿಮಗೆ ಕೊಡಲ್ಪಡ್ತದೆ, ನೀವು ಸ್ಪಾನ್ಸರ್ ಮಾಡಿದರೆ ನಿಮಗೆ ದೊರಕತ್ತೆ ಎಂಬುದಾಗಿ ಯಾವತ್ತೂ ಹೇಳಲಿಲ್ಲ. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್, ಹಾಲೆಲೂಯಾ. ದೇವರ ಸತ್ಯ ಪ್ರೀತಿಯನ್ನು ನಾವು ಹಂಚೋಣ ದೇವರ ಮಕ್ಕಳೇ. ಗಂಭೀರವಾಗಿ ಹೇಳ್ತೀರಿ ಹಾಲೆಲೂಯಾ. ದೇವರ ನಿಜವಾದ ಅರ್ಥವುಳ್ಳ ಪ್ರೀತಿಯನ್ನು ನಾವು ಹಂಚೋಣ. ಜಾಗೃತಿಯಿಂದ ಕೇಳ್ಕೊತೀರಿ. ಪ್ರತಿಯೊಂದು ಕಡೆ ಯೇಸು ಕ್ರಿಸ್ತನು ಯಾವ ಯಾವ ರೀತಿಯಲ್ಲಿ ಅದ್ಭುತಗಳನ್ನು ಮಾಡಿರುವಾಗ ನಾವು ಗಮನಿಸ್ತೀವಿ ಅದನ್ನು. ಹೌದಾ? ಒಂದು ವಿಧವೆ ಹೋಗ್ತಾ ಇದ್ಲು. ಆ ವಿಧವೆ ತನ್ನ ಮಗನು
ತೀರಿಕೊಂಡು ಆ ಮಗ ತೀರಿಕೊಂಡು, ಅಯ್ಯೋ ನನ್ನ ಒಬ್ಬನೇ ಮಗನು ಹೋದನು, ನನ್ನ ಒಬ್ಬನೇ ಮಗ, ನನ್ನ ದಿಕ್ಕು, ನನ್ನ ಆದಿ, ನನಗೆ ಅಂತ್ಯವು, ನನಗೆ ಬೇಕಾಗಿರುವ ಆಧಾರ, ನನ್ನ ಮಗನು ಹೋದನಲ್ಲ ಅಂತೇಳಿ ಅಳ್ಕೋತಾ ಆ ಚಟ್ಟದೊಂದಿಗೆ ಹೋಗ್ತಾ ಇದ್ದಳು. ಎಲ್ಲರೂ ಹೇಳ್ತೀರಲ್ಲೂಯ್ಯ. ಆ ಚಟ್ಟದೊಂದಿಗೆ ಆ ಶವವನ್ನು, ಆ ಡೆಡ್ ಬಾಡಿಯನ್ನು ಹಾಕಿಕೊಂಡಿರುವ ಆ ಚಟ್ಟದೊಟ್ಟಿಗೆ ಅಳ್ಕೊಳ್ತಾ ಗೋಳಾಡ್ತಾ ತನ್ನ ಹೃದಯವನ್ನು ಚೂರು ಮಾಡಿಕೊಂಡು ಎದೆ ಬಡ್ಕೊಳ್ತಾ ಹೋಗ್ತದ್ಲು. ಅಯ್ಯೋ ನನಗೂ ಇರುವ ಒಬ್ಬನ ಮಗನು ತೀರಿದ್ರು ಎಂಬುದಾಗಿ ಮಾಡ್ಕೊಂಡು ಹೋಗ್ತಾ ಇರುವಾಗ ಯೇಸುವನ್ನು ಅವಳು ಪ್ರಾರ್ಥನೆ ಮಾಡಿದ್ಲ? ಯೇಸುವನ್ನು ಅವಳು ಕೇಳಿದ್ಲ? ಇಲ್ಲ. ನನ್ನ ಪ್ರಿಯ ಸಹೋದರಿ, ಟುಡೇ ಐ ಆಮ್ ಗೋಯಿಂಗ್ ಟು ಸೇ ಸಮಥಿಂಗ್ ವೆರಿ ಸ್ಪೆಷಲ್, ದಟ್ ಗಾಡ್ ಇಸ್ ಗುಡ್ ಫಾರ್ ಎವ್ರಿ ಮ್ಯಾನ್ ಕೈಂಡ್ ಹೂ ಆರ್ ಸ್ಟ್ರಗ್ಲಿಂಗ್ ಅಂಡ್ ಹೂ ಆರ್ ಲುಕಿಂಗ್ ಫಾರ್ ದ ಗುಡ್ನೆಸ್ ಆಫ್ ದ ಗಾಡ್. ಹಲ್ಲೆಲೂಯಾ. ನಾನು ಇವತ್ತು ಏನು ಹೇಳ್ತಾ ಇದ್ದೇನೆ ಅಂದ್ರೆ, ಯೇಸು ಕ್ರಿಸ್ತನು ಪ್ರತಿಯೊಬ್ಬರ ಮೇಲೆ ಕರುಣೆ ದಯೆ ತೋರಿಸ್ತಕ್ಕಂಥನಾಗಿದ್ದಾನೆ. ಅವರು ಯಾವ ಜಾತಿ ಜನಾಂಗದವರಾಗಲಿ, ಯಾವ ಗೋತ್ರದವರಾಗಲಿ, ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ, ಅವರ ಕಣ್ಣೀರು, ಅವರ ದುಃಖದಲ್ಲಿರುವಾಗ ಯೇಸು ಆ ವಿಧವೆ, ಯಾವುದೋ ಒಂದು ವಿಧವೆ, ಅದು ಚೆನ್ನಾಗಿ ಹೇಳಿದ್ರೆ ಕಾನಾ ಊರಿನ ಅಲ್ಲ, ನೈನ್ ಎಂಬ ಊರಿನ ವಿಧವೆ ತನ್ನ ಆ ಒಂದೇ ಒಂದು ಮಗಳು, ಬೈಬಲ್ ಹೇಳ್ತಾರೆ ಒಂದೇ ಒಂದು ಮಗನು ತೀರ್ಕೊಂಡಿದ್ಕೊಳ್ಳಿ ಚಟ್ಟದ ಮೇಲೆ ಹೊತ್ತುಕೊಂಡು ಹೋಗ್ತಿದ್ದಾರೆ. ಸಮಾಧಿಯಲ್ಲಿ ಉಣಿಡ್ತಾರೆ. ಆ ತಾಯಿ ಅಳ್ತಾ ಇದ್ದಾಳೆ. ಅಯ್ಯೋ ನನ್ನ ಮಗ ನನ್ನ ಮಣ್ಣಲ್ಲಿ ಇಟ್ಬಿಡ್ತಾರಲ್ಲ, ಮಣ್ಣಲ್ಲಿ ಇಟ್ಬಿಟ್ರೆ ನನ್ನ ಗತಿ ಏನು, ನನ್ನ ಮಗಳನ್ನು ಮಣ್ಣಲ್ಲಿ ಮಲಗಿಸ್ಬಿಡ್ತಾರಲ್ಲ ಅಂತೇಳಿ ಬಹಳಷ್ಟು ಕಳಕಳೆಯಿಂದ ಗೋಳಾಡ್ತಾ ಹೋಗ್ತಾ ಇರುವ ಆ ತಾಯಿಯನ್ನು ನೋಡಿ ಬೈಬಲ್ ಹೇಳ್ತಾ ಇದೆ, ಯೇಸು ಅವಳನ್ನು ನೋಡಿ ಕರುಣಿಸಿದನಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯೇಸು ಅವಳನ್ನು ನೋಡಿ ಅಯ್ಯೋ ಮನಮರುಗಿದರಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯೇಸು ಅವಳನ್ನು ನೋಡಿ ಅಯ್ಯೋ ಪಾಪ ಎಷ್ಟು ಬಳಲ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಚಟ್ಟವನ್ನು ನಿಲ್ಲಿಸಿದ ಯೇಸು. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ. ಆ ಶವದ ಚಟ್ಟವನ್ನು ನಿಲ್ಲಿಸಿದ, ಕೆಳಗಿಳಿಸಿದ ಎಂಬುದಾಗಿ ಹೇಳಿದ. ಕೆಳಗಿಳಿಸಿದ, ಏ ಯವನಸ್ಥನೇ ಎದ್ದೇಳು ಎಂಬುದಾಗಿ ಹೇಳಿದ ಕೂಡಲೇ ಆ ಸತ್ತ ಶವವು ಎದ್ದು ನಡೆದಿದ್ದನ್ನು ಆ ತಾಯಿಗೆ ಹೇಳ್ತಾ, ಅಯ್ಯೋ ಅಮ್ಮ ನಿನ್ನ ಮಗು ಎಂಬುದಾಗಿ. ಇಂಥ ಕರ್ತನಾದ ಯೇಸು ಹೊರತು ನೀನು ಸ್ಪಾನ್ಸರ್ ಮಾಡಿದರೆ ಮಾತ್ರ ಅದ್ಭುತ ಮಾಡೋನಲ್ಲ, ನೀನು ಕೇಳದೇ ಇರು, ಆದರೆ ನಿನ್ನ ಕಣ್ಣೀರನ್ನು ನೋಡ್ತಕ್ಕಂಥ ಯೇಸು ಇವತ್ತು ನಿನ್ನ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಇವತ್ತು ಯೇಸುವಿನ ದೈವೋಕ್ತಿಗಳೆಂಬುದಾಗಿ, ದೈವ ವಾಕ್ಯ ಎಂಬುದಾಗಿ ನಾವು ಗ್ರಹಿಸೋಣ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಸ್ಪಾನ್ಸರ್ ಮಾಡಿದರೆ ನಿಮಗೆ ಸ್ವಸ್ಥತೆ ಅನ್ನುವರಿಂದ ಜಾಗರೂಕರಾಗಿರ್ತೀರಿ. ಸ್ಪಾನ್ಸರ್ ಮಾಡಿದರೆ ನಿಮಗೆ ಮಕ್ಕಳು ಹುಡ್ತಾರೆ ಅಂತೇಳಿ ಅನ್ನೋರೊಟ್ಟಿಗೆ ಜಾಗರೂಕರಾಗಿರ್ತೀರಿ. ಯೇಸು ಆ ಸತ್ತು ಹೋಗಿರ್ತಕ್ಕಂಥ ಆ ತಾಯಿಯ ಮಗನು ಹೊತ್ತುಕೊಂಡು ಹೋಗ್ತಾ ಇರುವಾಗ ಆ ತಾಯಿಯ ಅಳಲು, ಆ ತಾಯಿಯ ಕಣ್ಣೀರನ್ನು ನೋಡಿ ಯೇಸು ದಯ ತೋರಿದ್ದ ಹಾಗೆ ಆ ಮುಸ್ಲಿಂ ಸಹೋದರಿ ಆ ಗ್ರಾಮದಲ್ಲಿ ಆ ತಾಯಿ ಹತ್ತು ಹೇಳಿನೂ ಇಲ್ಲ ಯಾವತ್ತು, ಆದರೆ ಅವಳ ಅಳಲು ಪರಲೋಕದಲ್ಲಿರುವಂತ ನಿನ್ನ ನನ್ನ ತಂದೆ ನೋಡಿರೋದ್ರಿಂದ ಅವಳು ಹೇಳಿದೆ, ಈಗೋ ತೆರೆ ಘರ್ಮೆ ಚಿರಾಗ ಆಗ ಅಂತ ಹೇಳಿದೆ. ನಾನು ಹೇಳಿದ್ದ ಒಂದೇ ವರ್ಷದಲ್ಲಿ, ಒಂದೂವರೆ ವರ್ಷಕ್ಕೆ ಅವರ ಮನೆಯಲ್ಲಿ ದೇವರು ಮಗುವನ್ನು ಕೊಟ್ಟಿದ್ಕೊಳ್ಳಿ. ಅವರು ಇವತ್ತಿಗೂ ಆ ಮಗುವಿಗೆ ಒಳ್ಳೆ ಹೆಸರಿಟ್ಟಿದ್ದಾರೆ. ಆ ಹೆಸರು ಕೂಡ ನನ್ನಿಂದಲೇ ಅವರು ತೆಗೆದುಕೊಂಡ್ರು. ಆ ಹೆಟ್ಟರ 2 ಹೆಸರು ಇಟ್ಟುಬಿಟ್ಟಿದ್ದಾರೆ ಅವರು. ನನ್ನಿಂದ ಒಂದು ಹೆಸರು ಮತ್ತು ಅವರ ತಂದೆಯಿಂದ ಒಂದು ಹೆಸರು, ಬೈಬಲಿಂದ ಒಂದು ಹೆಸರು, ಅಲ್ಲಿಂದ ಒಂದು ಹೆಸರು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯೇಸುವಿನ ಪ್ರೀತಿಯನ್ನು ಅಪಾರ್ಥವಾಗಿ ಬೋಧಿಸುತ್ತಿರ್ತಕ್ಕಂಥ ಎಲ್ಲ ದುರ್ಬೋಧನೆಗಳಿಂದ ದಯಮಾಡಿ ವಂಚಿತರಾಗಬೇಡ್ರಿ. ಈ ಸಂದೇಶ ಜಗತ್ತಿಗೆಲ್ಲ ಸಾರಲಿ. ಮೈ ಗಾಡ್, ನನ್ನ ದೇವರಿಗೆ ನೀವೇನು ಸ್ಪಾನ್ಸರ್ ಮಾಡೋದು ಬೇಕಾಗಿಲ್ಲ. ನನ್ನ ಸೇವೆಗೆ ನೀವು ಏನು ಸ್ಪಾನ್ಸರ್ ಮಾಡೋದು ಬೇಕಾಗಿಲ್ಲ. ನಾನು ಹೇಳ್ತಾ ಇದ್ದೆ ನನ್ನ ಸಹೋದರಿ, ಈ ವಿಡಿಯೋ ಪ್ರೋಗ್ರಾಮ್ ಅನ್ನು ಮಾಡೋದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಕೋಟ್ಯಾಂತರ ನಮನಗಳು. ಈ ವಿಡಿಯೋ ಪ್ರೋಗ್ರಾಮ್ ಅನ್ನು ನಮ್ಮ ಸಭೆಯಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ಕೆಲಸ ಮಾಡತಕ್ಕಂಥ ಈ ವಿಡಿಯೋ ಪ್ರೋಗ್ರಾಮ್ಗಾಗಿ ಅವರು ನನಗೆ ಸಹಾಯ ಮಾಡಿದ್ರೆ ಹೊರತು, ಅವರ ಸಹಾಯ ಮಾಡಲಿಕ್ಕೆ ಮುಂಚೆನೆ ದೇವರವರ ಕೈ ತುಂಬಿಸಿದನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲಿಲ್ಲ, ಯಾರಿಗೂ ಅವ್ರ ಕೈ ತುಂಬಿಸಿದನು ದೇವರು. ಅವ್ರಿಗೇನು ಕೊರತೆ ಇಲ್ಲದಂತೆ ಮಾಡಿದಾನೆ. ಗಂಭೀರವಾಗಿ ಹೇಳ್ತೀರಿ ಅಲ್ಲಿ. ಆದರೆ ನೀನು ಸ್ಪಾನ್ಸರ್ ಮಾಡಿದ್ರೆ ನಿನಗೆ ಅದ್ಭುತಗಳು. ಅದೊಂದು ಬಹಳ ದೊಡ್ಡ ಟ್ರೆಂಡ್ ಆಗಿಬಿಡುತ್ತೆ. ಬಂದು ಸಾಕ್ಷಿ, ನನಗೆ ಇಂಥ ಒಂದು ಬೋಧಕನು ಸ್ಪಾನ್ಸರ್ ಮಾಡಿದೆ, ಅವರ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿದೆ ಅಂತ ಒಬ್ಬರು ಬಂದು ಹೇಳ್ತಾರೆ. ಲಕ್ಷಾಂತರ ಜನರು ಸ್ಪಾನ್ಸರ್ ಮಾಡಿದ್ದಾರೆ, ಅದರೊಳಗೆ ಒಬ್ಬರಿಗೆ ಇಬ್ಬರಿಗೆ ಮಾತ್ರ ಆಗಿರ್ತದೆ. ಅದನ್ನು ತಂದು ಸಾಕ್ಷಿಗಳಿಸಿ ಜನರಿಂದ ದುಡ್ಡು ಬಾಚಿಕೊಳ್ಳತಕ್ಕಂಥ ಒಂದು ದುರ್ಬೋಧನೆ ನಡೀತಾ ಇದೆ. ಇದರಿಂದ ಜಾಗರೂಕರಾಗಿರ್ತೀರಿ ನನ್ನ ಪ್ರಿಯ ಸಹೋದರಿ. ಇಂಥದೇ ಟಾಪ್ 2 ಮೆಸೇಜ್ಗಳನ್ನು ನಾನು ನಿಮ್ಮ ಹತ್ರ ತರ್ತಾ ಇದ್ದೇನೆ. ಯಾಕಂದ್ರೆ ಯೇಸು ಹತ್ರ ಆ
ಆ ನೈನ್ ಎಂಬ ಊರಿನಿಂದ ಅಳುತ್ತಾ ಹೋಗುತ್ತಿರತಕ್ಕಂಥ ಆ ವಿಧವೆಯ ಮಗನನ್ನು ಎಬ್ಬಿಸುವಾಗ ಆ ವಿಧವೆ ಹತ್ತು ಗೋಳಾಡ್ತಾ ಇದ್ದಾಳೆ, ಆ ಹತ್ತು ಪ್ರಲಾಪಿಸ್ತಾ ಇದ್ದಾಳೆ, ಉಳ್ಳಾಡ್ತಾ ಇದ್ದಾಳೆ, ಅವಳು ಎದೆ ಬಡ್ಕೊಂಡು ಹೋಗ್ತಾ ಇದ್ದಾಳೆ. ಅಯ್ಯೋ ನನ್ನ ಮಗನನ್ನು ಮಣ್ಣಲ್ಲಿ ಇಡ್ತಾರಂತ ಹೇಳಿಕೊಂಡು ಅಳ್ಕೋತ ಹೋಗ್ತಾರ. ಆ ತಾಯಿಯ ಅಳಲನ್ನು, ಕಣ್ಣೀರನ್ನು, ಆ ತಾಯಿಯ ಪ್ರಲಾಪವನ್ನು ನೋಡಿ ಕರುಣಾಮಯನಾದ ಯೇಸು ಹೋಗುತ್ತಿರುವ ಚಟ್ಟವನ್ನು ನಿಲ್ಲಿಸಿದ. ಆ ಸತ್ತು ಹೋಗಿರುವ ಚಟ್ಟವನ್ನು ನಿಲ್ಲಿಸಿ ಕೆಳಗಿಳಿಸಿದ. ಈಗೋ ಯವನಸ್ಥನೇ ಏಳು ಎಂಬುದಾಗಿರೋದು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇವತ್ತು ಅದೇ ಯೇಸು ನಿಮ್ಮ ಹತ್ರ ಮಾತಾಡ್ತಾನೆ. ಚಿಂತೆ ಮಾಡಬೇಡ್ರಿ, ನಿಮ್ಮ ಕಣ್ಣೀರು ದುಃಖಗಳು ಇವತ್ತು ಯೇಸು ನೋಡ್ತಾ ಇದ್ದಾನೆ. ಇವತ್ತು ಯಾರು ನಿಮ್ಮ ನೋಡ್ತಾ ಇಲ್ಲ, ಯಾರು ನಿಮ್ಮ ಅಳಲು ತಿಳ್ಕೊಳ್ತಲ್ಲ, ಯಾರು ನಿಮ್ಮ ದುಃಖವನ್ನು ತಿಳ್ಕೊಳ್ತಲ್ಲ, ಆದ್ರೆ ಯೇಸು ನೋಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇದು ನೀವು ನಂಬೋದಾದ್ರೆ ಸಿಂಪಲ್ ಫೇತ್, ಸಾಸಿವೆ ಕಾಸು. ಹೌದು, ಯೇಸು ನನ್ನ ಕಣ್ಣೀರನ್ನು ನೋಡ್ತಾ ಇದ್ದಾನೆ, ನಾನು ಕೇಳದಿದ್ರು ಕೂಡ ಕೊಡ್ತಕ್ಕಂಥ ದೇವರು ಎಂಬುದಾಗಿ ಹೇಳ್ತಾನೆ. ನಿನ್ನ ಬಾಯಲ್ಲಿ ಇನ್ನೂ ಶಬ್ದಗಳು ಬರಲಿಲ್ಲ, ಆದರೆ ದೇವರು ಸೇವಕನ ಮೂಲಕವಾಗಿ ಮಾತಾಡಿ ಯೇಸು ಆ ಒಳಗೆ ಮಗುವನ್ನು ಕೊಟ್ಟಿದ್ದಾನೆ, ಹೊರತು ಸ್ಪಾನ್ಸರ್ ಮಾಡೋದ್ರಿಂದಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ದೇವರು, ನನ್ನ ಒಡೆಯನು. ನಾವು ಈ ಕಾರ್ಯಕ್ರಮ ಮಾಡಲಿಕ್ಕೆ ದೇವರೇ ನಮಗೆ ಸಹಾಯ ಮಾಡ್ತಾ ಇದ್ದಾನೆ. ನಮ್ಮ ಬಿಸ್ನೆಸ್ಗಳನ್ನು ದೇವರು ಆಶೀರ್ವದಿಸ್ತಾ ಇದ್ದಾನೆ. ನಮ್ಮ ಸಭೆಯಲ್ಲಿ ಯಾರಿಗೂ ಸಾಲವಿಲ್ಲದೆ ದೇವರು ಆಶೀರ್ವದಿಸ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿಲ್ಲ, ನಮ್ಮ ಸಭೆಯಲ್ಲಿ ಯಾರಿಗೂ ಸಾಲವಿಲ್ಲದೆ ದೇವರು ಆಶೀರ್ವದಿಸ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಅದೇ ಸಭೆಯಿಂದ ನಾನು ಇವತ್ತು ಸಾರಿ ಹೇಳ್ತಾ ಇದ್ದೇನೆ, ಸ್ಪಾನ್ಸರ್ ಮಾಡಲಿಲ್ಲ, ಮಾಡಲಾಗುವುದಿಲ್ಲ. ಆದರೂ ಆ ತಾಯಿ, ಆ ಬಡವಳು ಗಂಡು ಮಗುವನ್ನು ಪಡೆದ ಹಾಗೆ ನನ್ನ ದೇವರಾದ ಕರ್ತನು ಇವತ್ತು ನನ್ನನ್ನು ಕೇಳುತ್ತಿರ್ತಕ್ಕ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು, ನೈನ್ ಎಂಬ ಊರಿನ ವಿಧವೆಯ ಜೀವನವನ್ನು, ಆ ಸ್ಟೋರಿಯನ್ನು ನೀವು ನೆನೆಸ್ಕೊಂಡಿರುವಾಗ ಒಂದು ತಿಳ್ಕೊಳ್ಬೇಕು, ಯೇಸು ನೀನು ಬೇಡದೇ ಇದ್ರೂ ಕೂಡ ಇವತ್ತು ಸಂದೇಶದ ಮೂಲಕವಾಗಿ ಮಾತಾಡ್ತಾ ಇದ್ದಾನೆ. ನಿನ್ನ ಬೇಡಿಕೆ ಏನಿದೆ? ಕರುಣಾಮಯನಾದ ಬೇಡಿಕೆ. ಇವತ್ತು ನಿನ್ನ ಬೇಡಿಕೆ, ನಿನ್ನ ಕಣ್ಣೀರು, ನಿನ್ನ ಅಳಲು, ನಿನ್ನ ದುಃಖ, ನಿನ್ನ ಬಾಧೆಗಳನ್ನು ದೇವರು ಕೇಳ್ತಾ ಇದ್ದಾನೆ. ಇವ್ರು ಬರ್ತಾರೆ, ಇವ್ರು ನೋಡ್ತಾರೆ, ಅವ್ರು ನೋಡ್ತಾರೆ ಅಂತ ಭರವಸೆ ಇಟ್ಕೊಂಡು ಬೇಡ್ರವಾ. ಪ್ರೈಸ್ ಲಾರ್ಡ್ ಜೀಸಸ್. ಅದಾಗುದಿಲ್ಲ ಯಾವತ್ತು, ಗೊತ್ತೈತೆ ಎಲ್ಲರಿಗೆ. ಯಾಕಂದ್ರೆ ಮನುಷ್ಯರು ಯಾವತ್ತೂ ಅವರ ಸೋಮಿತ, ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಷ್ಟುವರೆಗೆ ಸಹಾಯ ಮಾಡ್ತಾರೆ. ಅವರ ಶಕ್ತಿಯನ್ನು ಮೀರಿ ಅವ್ರು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ದೇವರು ಸರ್ವಶಕ್ತನು, ಯೇಸು ಕ್ರಿಸ್ತನು ಸರ್ವಶಕ್ತನು, ಸರ್ವವ್ಯಾಪಿ. ಆತನಿಗೆ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಆತನ ಸ್ವರವನ್ನು ಕೇಳುತ್ತಿರ್ತಕ್ಕಂಥ ನೀವೆಲ್ಲರೂ ಇವತ್ತು ಏನಿಲ್ಲ, ನೈನ್ ಊರಿನಿಂದ ಹೋಗುತ್ತಿರುವ ಆ ಸ್ತ್ರೀ, ಆ ವಿಧವೆಯ ಮಗು ತೀರಿಕೊಂಡಿದ್ದ ಕೂಡಲೇ ಆ ತಾಯಿಯ ಅಳಲನ್ನು ನೋಡಿ ಹೇಗೆ ಕರುಣೆ ದಯೆ ತೋರಿಸಿದನು. ಇವತ್ತು ಕರುಣಾಮಯನಾದ ಯೇಸು ನಿನಗೂ, ನಿನ್ನ ಕುಟುಂಬಕ್ಕೂ, ನಿನ್ನ ಕುಟುಂಬದಲ್ಲಿರ್ತಾರೆ ಎಲ್ಲ ಸಂಕಟಗಳನ್ನು ದೇವರು ಕೇಳ್ತಾ ಇದ್ದಾನೆ. ಯೇಸು ಕೇಳ್ತಾ ಇದ್ದಾನೆ. ನಿನ್ನ ಕುಟುಂಬದಲ್ಲಿರುವ ಕಣ್ಣೀರು, ನಿನ್ನ ಗಂಡನ ಕುಡಿತನ ಚಟದಿಂದ ಬಾಧಿಸಲ್ಪಡ್ತಾ ಇದ್ದಾನ. ಹೌದು, ಇವತ್ತು ಯೇಸು ನಿನ್ನ ಗಂಡನನ್ನು ಕುಡಿತನ ಚಟದಿಂದ ಬಿಡಿಸಲಿಕ್ಕೆ ಆತನ ಸಿದ್ಧನಾಗಿದ್ದಾನೆ. ಏನಿಲ್ಲ, ಯೇಸುವೆ ಆಮೇನ್ ಎಂದು ಹೇಳು ಸಾಕು, ಅದನ್ನು ಅಂಗೀಕರಿಸು. ಆ ಕುಟುಂಬದವ್ರು ಏನು ಮಾಡಿದ್ರು? ಪಾಸ್ಟರ್ ಜಿನೇ ಯೇಸು ಮಸೀಕೆ ನಾಮ್ ಸೆ ಪಾಸ್ಟರ್ ಕೆ ಮುಹ್ ಸೆ ನಿಕಲಾವಾ ಏ ಸಚ್ ಹೋನೆ ವಾಲಾ ಅಂತೇಳಿ ಸಿಂಪಲ್ ನಂಬಿಕೆ ನಂಬಿದ್ರು. ಅವರು ಏನು ಮಾಡಿಲ್ಲ, ಸ್ಪಾನ್ಸರ್ ಮಾಡಿಲ್ಲ. ಅವರು ಸಿಂಪಲ್ ಆಗಿ पास्टर के मुंह से यीशु के नाम से ये बात निकला है, ये सचमुच होने वाला है। क्यों बोलते हैं? पास्टर 18 साल हुआ अभी तक हमारे पास आके प्रार्थना करते थे, परंतु आज वो बात बोले तो ये खुदा की ओर से हुआ पैगाम, ದೇವರ ಕಡೆಯಿಂದ ಬಂದಿರತಕ್ಕಂಥ ದೈವೋಕ್ತಿಗಳು ಎಂಬುದಾಗಿ ಅವರು ಗಳಿಸಿಕೊಂಡು, ಅವರು ಅಂದುಕೊಂಡು, ಅವರು ಭಾವಿಸಿಕೊಂಡು, ಅವರು ಈ ಮಾತು ದೇವರಿಂದ ಬಂದಿದೆ ಎಂಬುದಾಗಿ ಸಿಂಪಲ್ ನಂಬಿದ್ರು. ಅದು ಅವರಿಗೆ ನೆರವೇರಿದೆ. ಇಲ್ಲಿ ಈ ಕುಟುಂಬದವರು ಕೊಟ್ಟಿದ್ದೇನ್ರಿ? ನನ್ನ ಪ್ರಿಯ ಸಹೋದರಿ, ಅವರು ಯಾಕಂದ್ರೆ ಅಲ್ಲಿ ನಾನು ಬಹಳಷ್ಟು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೇನೆ. ಈ ದೈವಾಕ್ಯಗಳನ್ನು ಎಷ್ಟೋ ಸಾರಿ ಅವರು ಕೇಳಿ ಅಲ್ಲಿ ಅನೇಕ ಅದ್ಭುತಗಳು ಸೂಚಕರಲ್ಲಿ ಆಗಿರೋದ್ರಿಂದ ನಾನು ಏನೇನು ಯೇಸು ನಾಮದಲ್ಲಿ ಹೇಳ್ತಾ ಇದ್ದೆ, ಯೇಸು ನಾಮದಲ್ಲಿ ಅವೆಲ್ಲ ಅಲ್ಲಿ ಜರುಗುತ್ತಾ ಇರುವಾಗ ಆ ತಾಯಿ ಅದನ್ನು ಗಮನಿಸಿದ್ಲು. ಹೌದು, ಪಾಸ್ಟರ್ ಕೆ ಮುಹ್ ಸೆ ನಿಕಲಾ ಹೈ, ಯೇಸು ಮಸೀಹ್ ಕೆ ನಾಮ್ ಸೆ ಹೋತಾ ಆಗುತ್ತದೆ ಎಂದು ಅವಳು ಸಾಸಿವೆ ಕಾಳಷ್ಟು ನಂಬಿಕೆ ಅವಳಲ್ಲಿತ್ತು. ಆ ನಂಬಿಕೆ ಅವಳ ಜೀವನದಲ್ಲಿ ಅದ್ಭುತವಾದಂಥ ಮಹತ್ವ. 18 ವರ್ಷ ನಂತರ ಅವಳ ಮಗಳು 18 ವರ್ಷ ದಾಟಿದೆ, ಯೌವನ ಮಗಳಿದ್ದಾಳೆ. ಆ ಯೌವನ ಮಗಳ ಮುಂದೆ ಒಂದು ಚಿಕ್ಕ ಕೂಸು ಹುಟ್ಟಿತ್ತು. ಆ ಮಗಳು ಕೂಡ ಎಷ್ಟು ಖುಷಿಯಾದಳು ಅಂದ್ರೆ, ಅಯ್ಯೋ ಹಮಾರೆ ಘರ್ ಮೇ ಏಕ್ ಲಡ್ಕಾ ಆಯಾ ಹೈ, ಏಕ್ ಚಿರಾಗ್ ಆಯಾ ಎಂಬುದಾಗಿ ಅವಳಿಗೆ ಎಷ್ಟು ಧೈರ್ಯ ಬಂತಂದ್ರೆ, ಆ ಮಗಳಿಗೂ, ಆ ತಂದೆಗೂ, ಆ ತಾಯಿಗೂ, ಅಲ್ಲಿರ್ತಕ್ಕಂಥ ಆ ಬಡ ಕುಟುಂಬಕ್ಕೆ ಇಷ್ಟು ಧೈರ್ಯ ಬಂದಿದೆ. ಕುಚ್ನೆ
ओ यीशु मसीह की कृपा से हमारे घर में ये बच्चा आया, ये बच्चा पास्टर जी ने आके यीशु मसीह के नाम से बोले और यीशु मसीह ने मेरे पर दया दिखाया. ಆದರೆ ಅವ್ರಿಗೆ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೇನೆ, ಅವರ ಹೃದಯದಲ್ಲಿರುವ ಸಾಸಿವೆ ಕಾಳಷ್ಟು ನಂಬಿಕೆ ಅವರ ಮನೆಯಲ್ಲಿ ಈ ಸರ್ವಶಕ್ತನಾದ ದೇವರು ಹೇಳಿರುವ ವಾಕ್ಯವು ನೆರವೇರುವಂತೆ ಅವರು ತನ್ನ ಹೃದಯವನ್ನು ತೆರೆದುಕೊಟ್ಟರು. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೇಸುವಿನ ಸಂದೇಶವನ್ನು, ಯೇಸುವಿನ ಕರುಣೆ ದಯವನ್ನು ಎಷ್ಟು ಮಾತ್ರಕ್ಕೂ ದುರುಪಯೋಗ ಆಗಬಾರದು ಎಂದು ನನ್ನ ಕಳಕಳಿಯ ವಿನಂತಿ ನನ್ನ ಪ್ರಿಯರೇ. ಅದಕ್ಕಾಗಿ ಯಾರ್ಯಾರು ಇವತ್ತು ಮಕ್ಕಳಿಲ್ಲದವರು ನನ್ನ ಪ್ರೋಗ್ರಾಮ್ಗೆ ಸ್ಪಾನ್ಸರ್ ಅಲ್ಲ, ಯಾವ ಪ್ರೋಗ್ರಾಮ್ಗೂ ಸ್ಪಾನ್ಸರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇವತ್ತು ನೀನು ನಿನ್ನ ಹೃದಯದಿಂದ ಯೇಸು ಮತ್ತೊಂದು ಆಸ್ಪದ ಕೊಡ್ತಾ ಇದ್ದಾನೆ, ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡದು. ಮತ್ತೈ ಸುವಾರ್ತೆ 7ನೇ ಅಧ್ಯಾಯದಲ್ಲಿ, ಲೂಕಾ ಸುವಾರ್ತೆಯಲ್ಲಿ ಕೂಡ ಈ ಮಾತುಗಳಿದೆ. ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡದು. ಯೇಸು ಮಸೀಹ ಮೇರೆಕೋ ಬಚ್ಚೆ ಇದೆ, ನನಗೆ ಮಕ್ಕಳು ಕೊಡು ಎಂಬುದಾಗಿ ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡದು. ತಟ್ರಿ ನಿಮಗೆ ತೆರಲ್ಪಡದು. ಹುಡುಕಿರಿ ನಿಮಗೆ ಸಿಗೋದು. ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೂ ದೊರೆಯುವುದು ಎಂಬುದಾಗಿ, ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೆ ಕೊಡಲ್ಪಡುವುದು ಎಂಬುದಾಗಿ ಸ್ಪಷ್ಟವಾಗಿ ಹೇಳಲಾಗಿದೆ. ಇವತ್ತು ಬಾಯ್ಬಿಟ್ಟು ಯೆಸಯ್ಯ ನನಗೆ ಮಕ್ಕಳನ್ನು ಕೊಡು ಎಂಬುದಾಗಿ ನೀನು ಬಾಯ್ಬಿಟ್ಟು ಆಮೇನ್ ಅಂತ ಹೇಳಿರುವಾಗ ಯೇಸು ನಾಮದಲ್ಲಿ ನಿನಗೆ ಮಕ್ಕಳು ಉಂಟಾಗಲಿ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ. ಆಮೇನ್. ನಿನ್ನ ಎಲ್ಲ ಕಷ್ಟಗಳು, ನಿನ್ನೆಲ್ಲ ದುಃಖಗಳು, ಇದುವರೆಗೂ ನಿನ್ನ ಪೀಡೆ, ನಿನ್ನ ದರಿದ್ರ, ನಿನಗಿರ್ತಕ್ಕಂಥ ಎಲ್ಲ ಸಂಕಟ, ನಿನಗಿರುವ ಸಾಲವು ಬಿಡುಗಡೆ ಆಗಬೇಕಾ? ನನ್ನ ಜೊತೆಯಲ್ಲಿ ಆಮೇನ್ ಅಂತ ಹೇಳ್ತಿ. ಯೇಸು ನಾಮದಲ್ಲಿ ಸಾಲ ಮುಕ್ತನಾಗು. ನಿನ್ನ ಜೀವನವೆಲ್ಲ ಸುಖದಿಂದ ಸಮೃದ್ಧಿಯಿಂದ ತುಂಬಿ ಬರಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ. ಆಮೇನ್. ಪ್ರೈಸ್ ದ ಲಾರ್ಡ್ ಜೀಸಸ್. ಏನು ಸ್ಪಾನ್ಸರ್ ಮಾಡಬೇಕಾಗಿಲ್ಲ, ಒಂದು ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕು ನಿನಗೆ. ಒಂದು ಸಾಸಿವೆ ಕಾಳಷ್ಟು ನಂಬಿಕೆ ಇದೆ ಸಾಕು. ನಿನ್ನ ಜೀವನದಲ್ಲಿ ಈ ಕಾರ್ಯವನ್ನು ಮಾಡ್ಲಿಕ್ಕಿದ್ದಾನೆ. ಅನಾರೋಗ್ಯದಿಂದ ಇದೆಯಾ, ಗುಣವಾಗಲಾರಂತ ರೋಗ ನಿನ್ನನ್ನು ಕಾಡ್ತಾ ಇದೆಯಾ, ಗುಣವಾಗಲಾರದಂತ ರೋಗ ನಿನ್ನನ್ನು ಕಾಡ್ತಾ ಇದೆಯಾ, ಡೋಂಟ್ ವರಿ. ಯೇಸು ನಾಮದಲ್ಲಿ, ಯೇಸು ಕ್ರಿಸ್ತು ನಾಮದಲ್ಲಿ ನಿನ್ನ ರೋಗ ನಿನ್ನ ಬಳಲ್ತಾ ಇದೆಯಾ, ಗುಣವಾಗಲಾರದಂತ ರೋಗ ನಿನ್ನನ್ನು ಕನಿಕರಿಲ್ಲದೆ ನಿನ್ನನ್ನು ಪೀಡಿಸ್ತಾ ಇದೆಯಾ, ಚಿಂತೆ ಮಾಡಬೇಡ. ಇವತ್ತು ನಿನ್ನ ಸ್ವಸ್ಥತೆಯ ದಿನ ಆರಂಭವಾಗಿದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಟುಡೇ ಯುವರ್ ಹೀಲಿಂಗ್ ಡೇ. ಇವತ್ತು ನಿನಗೆ ಸ್ವಸ್ಥತೆಯನ್ನು ಉಂಟಾಗತಕ್ಕಂಥ ಈ ದಿನ, ಈ ಕ್ಷಣ ನಿನಗೆ ಉಂಟಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ ಯೇಸು ನಾಮದಲ್ಲಿ. ಆಮೇನ್. ಯಾರ್ಯಾರು ನನ್ನ ಜೊತೆಲಿ ಆಮೇನ್ ಎಂದು ಸಮ್ಮತಿಸ್ತಾ ಇದ್ದಾರೆ, ಅಗ್ರಿ ಆಗ್ತಾ ಇದ್ದಾರೆ, ಒಪ್ಪಿಕೊಳ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಈ ಕರುಣಾಮಯನಾದ ದೇವರು ಇದನ್ನು ಮಾಡಲಿಕ್ಕಿದ್ದಾನೆ. ನೀನು ಕೇಳಿಲ್ಲ, ನೀನು ಅಳ್ತಾ ಇದ್ದಿ, ನೀನು ದುಃಖ ಪಡ್ತಾ ಇದ್ದಿ, ನಿನ್ನ ಹತ್ರ ಕೊಡ್ಲಿಕ್ಕೆ ದುಡ್ಡು ಇಲ್ಲ. ಆದರೆ ಅಯ್ಯೋ, ಕೆಲವು ಜನ ದುಃಖ ಪಡ್ತಾ ಇದ್ದಾರೆ. ದುಃಖ ಪಡೋರಿಗೆ ಒಂದು ಸಂತೋಷ. ಪಾಪ ಟಿವಿನಲ್ಲಿ ನೋಡ್ತಾ ಇದ್ದು, ಅಯ್ಯೋ ನನಗೆ ಟಿವಿ ಸ್ಪಾನ್ಸರ್ ಮಾಡ್ಲಿಕ್ಕೆ ಆಗಲ್ಲ, ಅಯ್ಯೋ ನನಗೆ ಟಿವಿ ಸ್ಪಾನ್ಸರ್ ಮಾಡ್ಲಿಕ್ಕೆ ಆಗಿಲ್ಲದ್ರೆ ನನಗೆ ಮಗು ಹುಟ್ಟುದಿಲ್ಲೇನೋ ಅಂತೇಳಿ ದುಃಖ ಪಡ್ತಾ ಇದ್ದೀರಾ. ಇದೇ ವೇದಿಕೆಯಿಂದ ನಾನು ನಿಮಗೆ ಆಶ್ವಾಸನೆ ಕೊಡ್ತಾ ಇದ್ದೇನೆ. ಇದೇ ವೇದಿಕೆಯಿಂದ ನೀವು ಟಿವಿ ಸ್ಪಾನ್ಸರ್ ಮಾಡೋದು ಬೇಕಾಗಿಲ್ಲ, ನೀವು ಯಾರಿಗೂ ಯಾವುದೇ ರೀತಿಯಿಂದ ದೇಣಿಗೆ ಕೊಡೋದು ಬೇಕಾಗಿಲ್ಲ. ಆದರೆ ಯೇಸು ಉಚಿತವಾಗಿ ನಿಮ್ಮ ಗರ್ಭಫಲವನ್ನು ಆಶೀರ್ವದಿಸಲಿಕ್ಕಿದ್ದಾನೆ, ನಿಮ್ಮ ಬಿಸ್ನೆಸ್ ಅನ್ನು ಆಶೀರ್ವದಿಸಲಿಕ್ಕಿದ್ದಾನೆ, ನಿಮ್ಮ ಎಲ್ಲ ಕಡು ಬಡತನದಿಂದ ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕಿದ್ದಾನೆ, ನಿಮ್ಮ ಕುಟುಂಬದ ಎಲ್ಲ ಬಂಧಕಗಳಿಂದ, ಮಾಯಾಜಾಲದಿಂದ ಯೇಸು ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕಿದ್ದಾನೆ. ಯೇಸು ನಾಮದಲ್ಲಿ ಬಿಡುಗಡೆ ಹೊಂದಿರಿ. ನೀವು ನಿನ್ನ ಕುಟುಂಬದಲ್ಲಿರತಕ್ಕಂಥ ನಿನ್ನ ಗಂಡನು. ಅದಕ್ಕಾಗಿ ಯೇಸು ಬಹಳ ಅದ್ಭುತವಾದಂಥ ಸಂಗತಿ. ಯೇಸು ತನ್ನ ಬಾಯಿಂದ ಹೇಳಿದ್ದಾನೆ, ಈಗ ಸೇವಕರಿಗೆ, ನೀವು ನನ್ನ ಹೆಸರಿನಲ್ಲಿ ಏನು ಕೇಳಿಕೊಂಡಿದ್ರು ಅದು ನಿಮಗೆ ಜರುಗುವುದೆಂಬುದಾಗಿ ಹೇಳಿದ್ದಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಯೇಸುವಿನ ಹೆಸರಿನಲ್ಲಿ ಕರ್ತನೆ ಅವರಿಗೆ ಮಕ್ಕಳನ್ನು ಕೊಡು ದೇವರೇ. ಯೇಸುವಿನ ಹೆಸರಿನಲ್ಲಿ ಕರ್ತನೆ ಅವರ ಕುಟುಂಬದಲ್ಲಿರುವ ಗಂಡನರಿಗೆ ಕರ್ತನೆ, ಅವರ ಮಕ್ಕಳಿಗೆ ಕರ್ತನೆ ಕುಡಿತನ ಚಟದಿಂದ ಬಿಡುಗಡೆ ಹೊಂದಲಿ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ ಕರ್ತನೆ. ಯೇಸುವಿನ ಹೆಸರಿನಲ್ಲಿ ಕರ್ತನೆ ಅವರ ಮನೆಯಲ್ಲಿದ್ದ ಎಲ್ಲ ಸಾಲದ ಬಾಧೆಯಿಂದ ಬಿಡುಗಡೆ ಹೊಂದಲಿ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ ಕರ್ತನೆ. ಯಾವ ಸ್ಪಾನ್ಸರ್ ಬೇಕಾಗಿಲ್ಲ. ನಿನ್ನ ಸಾಸಿವೆ ಕಾಳಷ್ಟು ನಂಬಿಕೆ. ಯೇಸಯ್ಯ ನಿಜವಾಗಲೂ ನಮ್ಮ ಪಾಪಗಳು, ನಮ್ಮ ಶಾಪಗಳು, ನಮ್ಮ ರೋಗಗಳಿಗಾಗಿ ಸಿಲುವೆ ಮೇಲೆ ತಾನೇ ಸ್ಪಾನ್ಸರ್ ಮಾಡಿದ್ದಾನೆ, ನಾವಲ್ಲ ಸ್ಪಾನ್ಸರ್ ಮಾಡಿದ್ದು. ತಾನೇ ಯೇಸು ಕ್ರಿಸ್ತನ ಸಿಲುವೆ ಮೇಲೆ ನಮ್ಮ ಪಾಪ, ನಮ್ಮ ದ್ರೋಹ, ಅಪರಾಧಗಳ ನಿಮಿತ್ತ ತಾನೇ ಅರ್ಪಣೆಯಾಗಿ, ತಾನೇ ಬಲಿಯರ್ಪಣೆಯಾಗಿ ಸಲ್ಲಿಸಲ್ಪಟ್ಟಿದ್ದಾನೆ. ಯಾಕಂದ್ರೆ ನಿಮ್ಮ ಸ್ಪಾನ್ಸರಿಂದಲ್ಲ, ನಿಮ್ಮ ಅರ್ಪಣೆಗಳಿಂದ ತಾನು ಅರ್ಪಿಸಿದ್ದಾನೆ ನಿನಗೆ ಸುಕ್ಷೇಮವನ್ನು ಸಿಗೋದಕ್ಕಾಗಿ. ಈ ಸಂದೇಶ
ಕರ್ತನಾದ ಯೇಸು ಕ್ರಿಸ್ತನು ಈ ಜಗತ್ತಿಗೆ ತಂದದಷ್ಟೇ ಅಲ್ಲದೆ ಅನೇಕ ಜನರಿಗೆ ಸುಕ್ಷೇಮವನ್ನು, ಸಮೃದ್ಧಿಯನ್ನು, ಆರೋಗ್ಯವನ್ನು, ಆನಂದವನ್ನು, ಹರ್ಷವನ್ನು ಉಂಟು ಮಾಡತಕ್ಕಂಥದ್ದೇನೆಂದರೆ, ಈಗೋ ಯೇಸುವಿನ ನಾಮದಲ್ಲಿ ಏನು ಬೇಕಾದರೂ ಬೇಡಿಕೋ, ಅದು ನಿನಗೆ ದೊರೆಯುವುದೆಂಬುದಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ಕೇಳ್ತಾ ಇದ್ದೀರಿ. ಐ ಲವ್ ಟು ಪ್ರೀಚ್ ಮೈ ಲಾರ್ಡ್ ಜೀಸಸ್ ಕ್ರೈಸ್ಟ್. ನನ್ನ ಕರ್ತನಾದ ದೇವರನ್ನು ಬೋಧಿಸಲು, ಆತನ ಸುವಾರ್ತೆಯನ್ನು ಸಾರಲು ನಾನು ಬಹಳ ಇಷ್ಟಪಡ್ತೇನೆ, ಆನಂದಿಸ್ತೇನೆ, ಪ್ರೀತಿಸ್ತೇನೆ. ಯಾಕಂದರೆ ಆತನ ಕರುಣೆ, ಆತನ ದಯೆ ಎಲ್ಲರಿಗೆ ಸಮಾನವಾಗಿದೆ. ಕೊಡೋರಿಗೆ ಮಾತ್ರ ಅಲ್ಲ, ಕೊಡಲಾರದವ್ರಿಗೂ ಇನ್ನೂ ಹೆಚ್ಚಾಗಿ. ಯಾರು ಬಡತನದಿದ್ದಾರೆ, ಕಡು ಬಡತನದಲ್ಲಿ ಮುರಿದು ಚೂರು ಚೂರು ಆಗಿಬಿಟ್ಟಿದ್ದಾರೆ, ದುಃಖದಲ್ಲಿದ್ದಾರೆ, ಅವರಿಗೂ ಕರುಣೆ ತೋರಿಸ್ತಕ್ಕಂಥ ಕರುಣಾಮಯನಾಗಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಲ್ಲರೂ ಯಾರ್ಯಾರು ಇವತ್ತು ನಾನು ಸ್ಪಾನ್ಸರ್ ಮಾಡ್ಲಿಕ್ಕೆ ಆಗುದಿಲ್ಲ, ನನಗೆ ಸಿಗುವುದಿಲ್ಲ ಎಂಬುದಾಗಿ ಹೇಳಿಕೊಂಡು ಅಂದುಕೊಂಡಿದ್ದವರೆಲ್ಲರಿಗೆ ಇವತ್ತಿಗೆ ಒಳ್ಳೆ ವಾರ್ತೆ. ನಿನ್ನ ದುಃಖ ದಿನಗಳು ಸಮಾಪ್ತವಾದವು, ನಿನ್ನ ರೋಗದ ದಿನಗಳು ಸಮಾಪ್ತವಾದವು, ನಿನ್ನ ಕಣ್ಣೀರಿನ ದಿನಗಳು ಯೇಸು ನಾಮದಲ್ಲಿ ಸಮಾಪ್ತವಾದವು. ಹೇಳ್ತೀರಿ ನನ್ನ ಜೊತೆಲಿ ಆಮೇನ್? ಆಮೇನ್ ಅಂದ್ರೆ ಹಾಗೇ ಆಗಲಿ. ಯೇಸುವಿನ ವಚನದಲ್ಲಿ ಹೇಳಿರ್ತಕ್ಕಂಥ ಈ ನುಡಿಗಳು, ಯೇಸುವಿನ ಈ ಆಶೀರ್ವಾದಗಳು ನನ್ನ ಕುಟುಂಬಕ್ಕೆ ಜರಗಲಿ ಎಂಬುದಾಗಿ ನೀವು ಇವತ್ತು ಆಮೇನ್ ಎಂಬುದಾಗಿ ನನ್ನ ಜೊತೆಯಲ್ಲಿ ಸಮ್ಮತಪಟ್ಟರೆ ಖಂಡಿತವಾಗಿ ಆ ಸಾಸಿವೆ ಕಾಳಷ್ಟು ಆ ವಿಶ್ವಾಸ ನಿಮ್ಮ ಜೀವನದಲ್ಲಿ ಅನೇಕ ಅದ್ಭುತಗಳು ಮಾಡಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಕಣ್ಣು ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡೋ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಎಂಥ ಒಳ್ಳೆ ಸಂದೇಶವನ್ನು ಕೊಟ್ಟಿರ್ತಾನೆ. ಹೌದು ಕರ್ತನೆ, ನನಗೆ ಸ್ಪಾನ್ಸರ್ ಮಾಡ್ಲಿಕ್ಕೆ ಆಗುದಿಲ್ಲ, ನನಗೆ ದೇಣಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನಾನು ಕಡು ಬಡವಳು, ನನಗೆ ತಿನ್ಲಿಕ್ಕೆ ಕೂಳಿಲ್ಲ. ಕರ್ತನೆ, ನನಗೆ ಮಿರಾಕಲ್ ಮಾಡಿದೆವ್ರೆ ಎಂಬುದಾಗಿ ವೇಟ್ ಮಾಡ್ತಾ ಇದ್ದೀರಾ. ಖಂಡಿತವಾಗಿ ಯೇಸು ನಾಮದಲ್ಲಿ ಕರ್ತನೆ, ಯಾರ್ಯಾರು ಯೇಸುವೇ ನನ್ನ ಜೀವನದಲ್ಲಿ ಬಿಡುಗಡೆ ಕೊಡದೇವ್ರೆ, ನನ್ನ ಕುಟುಂಬಕ್ಕೆ ಬಿಡುಗಡೆ ಕೊಡದೇವ್ರೆ, ನನ್ನ ಬಾಧೆಗಳಿಂದ, ನನ್ನ ಸಂಕಟಗಳಿಂದ ನನಗೆ ಮುಕ್ತಿ ಕೊಡದೇವ್ರೆ ಎಂಬುದಾಗಿ ಯಾರ್ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ, ಯೇಸು ನಾಮದಲ್ಲಿ ಕರ್ತನೆ ಅವರೆಲ್ಲರಿಗೆ ಮುಕ್ತಿ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ಕರ್ತನೆ. ಇವತ್ತು ಕರುಣಾಮಯನಾದ ದೇವರು ಯಾರ್ಯಾರು ಈ ಸಂದೇಶವನ್ನು ಕೇಳ್ತಾ ಇದ್ದಾರೆ ಅವರ ಮನೆಯಲ್ಲಿರೋ ಮಕ್ಕಳ ಸಮಸ್ಯೆಗಳನ್ನು ದೇವರು ಸಂಪೂರ್ಣವಾಗಿ ಪರಿಹರಿಸಲಿ. ಏಸಯ್ಯ ನಾಮದಲ್ಲಿ ಅವರ ಮಕ್ಕಳ ಸಮಸ್ಯೆಗಳು ಪರಿಹಾರವಾಗಲಿ, ಅವರ ಕುಟುಂಬದ ಸಮಸ್ಯೆಗಳು ಪರಿಹಾರ ಆಗಲಿ, ಅವರ ಬಿಸ್ನೆಸ್ ಸಮಸ್ಯೆಗಳು ಎಲ್ಲ ಪರಿಹಾರವಾಗಲಿ. ಕರ್ತನೆ, ಯಾರ್ಯಾರು ಯೇಸು ನಿಜವಾಗಲೂ ಈ ಸಂದೇಶದ ಮೂಲಕವಾಗಿ ಯಾರ್ಯಾರಿಗೆ ನಂಬಿಕೆ ಉಂಟಾಗಿದೆ ಕರ್ತನೆ, ಆ ಸಾಸಿವೆ ಕಾಳಷ್ಟು ನಂಬಿಕೆಯಿಂದ ಕರ್ತನೆ ಅವರ ಜೀವನದಲ್ಲಿ ಸುಖವು, ಕ್ಷೇಮವು, ಸಮೃದ್ಧಿಯು, ಅಭಿವೃದ್ಧಿಯು, ಆರೋಗ್ಯ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ, ಯಾವುದೇ ಸ್ಪಾನ್ಸರ್ ಇಲ್ಲದೆ ನೀನು ಮಾಡಿರುವ ಆ ಸ್ಪಾನ್ಸರ್ ಇಂದ, ನೀನು ಮಾಡಿರುವ ಆ ಸಿಲುವೆ ಅರ್ಪಣೆಗಳಿಂದ, ನೀನು ಪಡೆದಿರ್ತಕ್ಕಂಥ ಆ ಸಿಲುವೆ ಉಪದ್ರವಗಳಿಂದ ನಮ್ಮೆಲ್ಲರ ಕರ್ತನೆ ಸುಕ್ಷೇಮವು, ಆಶೀರ್ವಾದವು, ಶಾಪಮುಕ್ತರಾಗಿ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕೇಳತಕ್ಕಂಥವರೆಲ್ಲರೂ ಯಾರ್ಯಾರು ಇವತ್ತು ಯೇಸುವನ್ನು ನನ್ನ ಒಡೆಯನು, ನನ್ನ ರಕ್ಷಕನು, ನನ್ನ ಕಾಪಾಡುವವನೆಂಬುದಾಗಿ ನಂಬಿದ್ದಾರೆ, ತನ್ನ ಹೃದಯದಿಂದ ನಂಬಿದ್ದಾರೆ, ಒಪ್ಪಿಕೊಂಡಿದ್ದಾರೆ, ಅವರೆಲ್ಲರಿಗೆ ರಕ್ಷಕನಾಗಿ, ಅವರ ಕಾಪಾಡತಕ್ಕಂಥನಾಗಿ, ಅವರ ಪಾಲಕನಾಗಿ, ಅವರ ಪೋಷಕನಾಗಿ ಆತನು ಇರುವನು. ರಬಾ ಶಿಖನ ಮಾಂದುರಿಯ. ಥ್ಯಾಂಕ್ ಯು ಫಾದರ್, ಐ ಪ್ರೈಸ್ ಯುವರ್ ನೇಮ್ ಜೀಸಸ್. ಹಲ್ಲೆಲೂಯಾ. ದಿಕ್ಕಿಲ್ಲದವರಿಗೆ ಆತನು ತಂದೆಯಾಗಿದ್ದಾನೆ, ತಾಯಿ ತಂದೆಗಳಿಲ್ಲದವರಿಗೆ ಆತನು ಧೈರ್ಯವಾಗಿದ್ದಾನೆ, ವಿಧವೆಗಳಿಗೆ ಪರಾಂಬರಿಸುವ ಆತನು ಸರ್ವಶಕ್ತನಾಗಿದ್ದಾನೆ. ಏಸಯ್ಯ, ಕರುಣಾಮಯನಾದ ದೇವರೇ, ಹೇಗೆ ಆ ವಿಧವೆಯನ್ನು ಕರುಣಿಸಿದ ರಾಜ, ಸತ್ತೋಗಿರುವ ಒಂದೇ ಮಗನನ್ನು ತಿರುಗಿ ಜೀವವನ್ನು ಕೊಟ್ಟಿದ್ದೆ ಕರ್ತನೆ. ಇವತ್ತು ನನ್ನನ್ನು ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರು, ಅವರ ಬಿಸ್ನೆಸ್ ಸತ್ತೋಗಿದೆಯಾ, ಆ ಸತ್ತೋಗಿರುವ ಬಿಸ್ನೆಸ್ ಅನ್ನು ಎಬ್ಬಿಸ್ಕರ್ತೇನೆ. ಅವರ ಗರ್ಭ ಸತ್ತೋಗಿದೆಯಾ, ಆ ಸತ್ತೋಗಿರುವ ಗರ್ಭದಲ್ಲಿ ಯೇಸು ನಾಮದಲ್ಲಿ ಮಕ್ಕಳು ಹುಟ್ಟಲಿ ಎಂಬುದಾಗಿ ಆರಿಸ್ತೇನೆ ಕರ್ತನೆ. ಅವರು ಬೆಂಗಳೂರಿಂದ ಫೋನ್ ಮಾಡಿ ಹೇಳಿದ್ದಾರೆ ಕರ್ತನೆ, ಹೌದು ರಾಜ, ನಿನಗೆ ಮಕ್ಕಳು ಹುಟ್ಟುವುದಿಲ್ಲ, ಹೌದು ನಿನಗೆ ಮಕ್ಕಳು ಹುಟ್ಟುವುದಿಲ್ಲ, ಹೌದು ನಿನಗೆ ಮಕ್ಕಳು ಹುಟ್ಟುವುದಿಲ್ಲ, ನೀನು ಯಾವುದೋ ಒಂದು ಶಸ್ತ್ರಚಿಕಿತ್ಸೆಗೆ ಹೋಗಬೇಕು, ಒಂದು ಚಿಕಿತ್ಸೆಗೆ ಹೋಗ್ಬೇಕೆಂಬುದಾಗಿ ಹೇಳಿದ್ದಾರೆ. ಆದರೆ ಯೇಸು ನಾಮದಲ್ಲಿ ಕರ್ತನೆ, ಇಲ್ಲ, ಯೇಸು ನಿನಗೆ ಮಕ್ಕಳನ್ನು ಕೊಡ್ತಾರೆ. ಗರ್ಭವತಿ ನೀನು ಆಗ್ತಿ, ನಿನಗೆ ಗರ್ಭವನ್ನು ದೇವರು ತುಂಬುತ್ತಾನೆ, ನೀನು ಒಳ್ಳೆ ಮಕ್ಕಳನ್ನು ಪಡ್ಕೊಂಡು ಸಮೃದ್ಧಿಕರವಾಗಿರ್ತೀಯ ಎಂಬುದಾಗಿ ಯೇಸುವಿನ ಸೇವಕರ ಮೂಲಕವಾಗಿ ನುಡಿಯಲ್ಪಟ್ಟಿರುವಂತಹ ಆ ತಾಯಿಗೆ ಮಕ್ಕಳು ಹುಟ್ಟಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾರೆ ಕರ್ತನೆ. ಯಾರ್ಯಾರು ನನ್ನ ಸ್ವರವನ್ನು ಕೇಳಿ ಕಣ್ಣೀರಿನಿಂದಿದ್ದಾರೆ ಅವರೆಲ್ಲರಿಗೂ ವಾರ್ತೆ ಇದು. ಶುಭವಾಗಲಿ, ಮೇಲಾಗಲಿ, ಒಳ್ಳೆಯದಾಗಲಿ ಕರ್ತನೆ.
ಕೇಳತಕ್ಕಂಥವರೆಲ್ಲರೂ ಯೇಸುವನ್ನು ತನ್ನ ರಕ್ಷಕನು, ತನ್ನ ಒಡೆಯನು, ತನ್ನ ಪೋಷಕನು, ತನ್ನ ಪಾಲಕನು, ತನ್ನನ್ನು ಕಾಪಾಡತಕ್ಕಂಥನು, ತನ್ನ ಜೀವನದಲ್ಲಿ ಅದ್ಭುತ ಮಾಡತಕ್ಕಂಥವನು ಎಂಬುದಾಗಿ ಯಾರ್ಯಾರು ಆ ಸಾಸಿವೆ ಕಾಳಷ್ಟು ನಂಬಿದ್ದಾರೆ, ಆ ನಂಬಿಕೆಗೆ ತಕ್ಕಂತೆ ಕರ್ತನೆ ಅವರೆಲ್ಲರಿಗೆ ಉಂಟಾಗಲಿ, ಅದಕ್ಕಿಂತ ಅತ್ಯಧಿಕವಾಗಿ ಉಂಟಾಗಲಿ ಎಂಬುದಾಗಿ ಹಾರಿಸುತ್ತಾ ಶುಭವು ಕ್ಷೇಮವು ರಕ್ಷಣೆ ನಿತ್ಯ ಜೀವ ಸದಾಕಾಲ ಕುಟುಂಬಗಳಿಗೆ ಉಂಟಾಗಲಿ ಎಂಬುದಾಗಿ ಹಾರಿಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ನನ್ನ ಪ್ರಿಯ ಸಹೋದರಿ ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಸತ್ಯ ದೇವರು, ನಿತ್ಯ ದೇವರು, ಜೀವವುಳ್ಳ ದೇವರು. ಸ್ಪಾನ್ಸರ್ ಮಾಡಲಿಲ್ಲಾದರೂ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕು, ನಿಮ್ಮ ಜೀವನದಲ್ಲಿ ಅದ್ಭುತಗಳು, ಸೂಚಕ್ರಿಯಗಳು ಹೇಳಲಾಗದಷ್ಟು. ಹಲ್ಲೆಲೂಯಾ. ನನ್ನ ಮನವೇ, ಕೀರ್ತನೆಗಾರನು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನಾದರೂ ಮರಿಬೇಡ. ಅಂದರೆ ಉಪಕಾರಗಳು, ಲೆಕ್ಕವಿಲ್ಲದಷ್ಟು ಉಪಕಾರಗಳು ಮಾಡುವ ಆ ಯೇಸುವನ್ನು ಇವತ್ತು ನಿನ್ನ ಒಡೆಯನಾಗಿ ಸ್ವೀಕರಿಸಿದೆಯಾ? ಆ ಯೇಸುವನ್ನು ನಿನ್ನ ಕರುಣಾಮಯನಾಗಿ ನೀನು ಸ್ವೀಕರಿಸಿದೆಯಾ? ಹಾಗಾದರೆ ಸ್ವೀಕರಿಸಿದಾದರೆ ಎಲ್ಲರಿಗೆ ಶೇರ್ ಮಾಡ್ತೀರಿ, ಹಾಗೆ ನಂಬುತ್ತೀರಿ. ಇವತ್ತಿಂದ ಎಲ್ಲರೂ ಆ ದಿನಗಳು ಎನಿಸ್ತಾ ಇರ್ತೀರಿ. ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಯೇಸು ನಾಮದಲ್ಲಿ ಅದ್ಭುತಗಳು, ಸೂಚಕ್ರಿಯಗಳು, ಮಹತ್ವ ಕಾರ್ಯಗಳು, ಬಿಡುಗಡೆಗಳು, ರಕ್ಷಣೆ, ನಿತ್ಯ ಜೀವ ಸದಾಕಾಲ ನಿಮಗೂ ನಿಮ್ಮ ಕುಟುಂಬಸ್ಥರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸ್ತೇನೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.